ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಸ್ಲೈಡಲ್ಲಿ ನೋಡ್ತಿರುವ ಹಾಗೆ ಇವತ್ತಿನ ಈ ಸೆಷನಲ್ಲಿ ನಾವು ಸಿವಿಲ್ ಪಿ ಸಿ 2021ನ ಪೇಪರನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸರ್ ಸುಮಾರು ಒಂದು 20ಕ್ಕಿಂತ ಜಾಸ್ತಿ ಕ್ವಶನ್ಸನ್ನು ಕೇಳೋದನ್ನು ಅಬ್ಸರ್ವ್ ಮಾಡ್ತೀವಿ. ನೋಡಿ, ಬರ್ತಾ ನಾವು ನೋಡ್ತಿರುವ ಹಾಗೆ PSI, FDA, SDA, ಎಸ್ಪೆಷಲಿ ಈ KEA ಡಿಪಾರ್ಟ್ಮೆಂಟ್ ನಡೆಸುವಂಥ ಪೇಪರ್ಗಂತೂ ಸೈನ್ಸ್ಗೆ ತುಂಬ ವೇಟೇಜ್ ಕೊಡ್ತಾ ಇದ್ದಾನೆ. ಕಳೆದ ಒಂದು 2-3 KEA ಪೇಪರ್ SDA, FDನ ನೋಡ್ತಾ ಹೋದರೆ ಸುಮಾರು ರೀತಿಯಾಗಿರುವಂಥ ಸೈನ್ಸ್ ಕ್ವಶನ್ಸನ್ನು ಕೇಳಿದ್ದಾನೆ. ಮೋರ್ ದೆನ್ 20-25 ಕ್ವಶನ್ ನಮಗೆ ಬಂದಿರೋದನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಏನೇ ಇರಲಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೈನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅಪ್ಲೈಡ್ ರೂಪದಲ್ಲಿ ಕ್ವಶನ್ ಕೇಳ್ತಾ ಇರೋದರಿಂದ ಸ್ವಲ್ಪ ನಾವು ಸೈನ್ಸ್ ಕಡೆ ಜಾಸ್ತಿ ಗಮನ ಕೊಡಬೇಕಾಗ್ತದೆ. ಸೊ ನನ್ನ ಪ್ರಕಾರ ಸೈನ್ಸನ್ನು ನಾನು ಜಾಬ್ ಡಿಸೈಡಿಂಗ್ ಸಬ್ಜೆಕ್ಟ್ ಅಂತ ಕರಿತೀನಿ. ಸೊ ನಿಮ್ಮ ಜಾಬನ್ನು ಡಿಸೈಡ್ ಮಾಡುವಂಥ ಸ್ಕೋರ್ ಬರಬೇಕಾಗಿತ್ತಂದರೆ ನೀವು ಸೈನ್ಸಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ, ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ತಿಳ್ಕೊಳ್ಳೇಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಿವಿಲ್ PC 2021ಗೆ ಸಂಬಂಧಿಸಿದ ಹಾಗೆ ಎಂಥ ಕ್ವಶನ್ಸ್ ಎಕ್ಸಾಮ್ದಲ್ಲಿ ರೈಸ್ ಆಗಿದ್ದಾವೆ, ಯಾವ ರೀತಿ ಕಾನ್ಸೆಪ್ಚುವಲ್ ಕ್ವಶನ್ಸ್ ಇದ್ದವು ಅನ್ನೋದನ್ನು ನಾವು ಸ್ವಲ್ಪ ನೋಡೋಣ. ಸೊ ತಡ ಮಾಡೋದು ಬೇಡ, ಒಂದೊಂದು ಕ್ವಶನ್ಸನ್ನು ಡೀಲ್ ಮಾಡ್ತಾ ಹೋಗ್ಬಿಡೋಣ. ಕ್ವಶನ್ ನಂಬರ್ 1 ಈ ರೀತಿ ಇದೆ. ಮ್ಯಾಕಿಂಟೋಶ್ ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ ಉತ್ಪನ್ನವಾಗಿದೆ ಅಂತ ಕೊಡ್ತಾನೆ. ಮ್ಯಾಕಿಂಟೋಶ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಎ ಪ್ರಾಡಕ್ಟ್ ಆಫ್ ಅಂತ ನಾವು ನೋಡ್ತೀವಿ. ಏನು ಸರ್ ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಆಡು ಭಾಷೆಯಲ್ಲಿ ನಾವು ಅದನ್ನು OS ಅಂತ ಕರಿತೀವಿ. ಆಪರೇಟಿಂಗ್ ಸಿಸ್ಟಮ್ ಅಂದರೆ OS ಅಂದರೆ ಜನರಲ್ ನಮ್ಮ ಕಡೆ OS ಅಂದರೆ ಏನಿರುತ್ತೆ ಅಂದ್ರೆ ನಾವು ಕಾಮನ್ನಾಗಿ ಯೂಸ್ ಮಾಡೋದು ಮೈಕ್ರೋಸಾಫ್ಟನ್ನು ನೋಡ್ತೀವಿ. ನಾವು MS ಆಫೀಸ್ ಅಂತ ಕರಿತೀವಿ. ನಾವು MS ವರ್ಡು, MS ಎಕ್ಸೆಲ್, ಪವರ್ ಪಾಯಿಂಟ್, ಈ ರೀತಿ ಒಂದು ಸಿಸ್ಟಮ್ ನಮಗೆ ಬೇಸಿಕ್ಕಾಗಿ ಕೊಡ್ಬೋದಾದಂಥ ಆಪರೇಟಿಂಗ್ ಸಿಸ್ಟಮ್ಗಳಂದರೆ ನಾವು ಮೈಕ್ರೋಸಾಫ್ಟಿಂದ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಬಟ್ ಅದೇ ರೀತಿ ಇನ್ನೊಂದು ಕಂಪನಿ ಒಂದು OSನ್ನು ಜನ್ರೇಟ್ ಮಾಡಿದೆ, ಅದರ ಒಂದು ಉತ್ಪನ್ನ ಭಾಗವಾಗಿ ಹೊರ ಮಾರ್ಕೆಟ್ಗೆ ತೊಗೊಂಬಂದಿದೆ. ಅದರ ಹೆಸರೇ ಮ್ಯಾಕಿಂಟೋಶ್. ಬೆಸ್ಟ್ ಎಕ್ಸಾಂಪಲ್ ನಾವು MS ವರ್ಡ್, MS ಎಕ್ಸೆಲ್, ಮೈಕ್ರೋಸಾಫ್ಟ್ ಆಫೀಸ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಲ್ಲ ಹಂಗೆ ಅವರು ಒಂದು ಮ್ಯಾಕಿಂಟೋಶ್ ಅಂತ ಒಂದು ಆಪರೇಟಿಂಗ್ ಸಿಸ್ಟಮ್ ತಂದರಂತೆ. ಅದು ಯಾರು ಗೂಗಲ್ ತಂದವರ ಅಥವಾ ಮೈಕ್ರೋಸಾಫ್ಟ್ದವರ ಅಥವಾ ಒರಾಕಲ್ಲ ಅಥವಾ ಆ್ಯಪಲ್ ಅಂತ ಕೇಳ್ತಾನೆ. ಸೊ ರೈಟ್ ಆನ್ಸರ್ ಇಸ್ ಆ್ಯಪಲ್ ಅಂತೇಳಿ. ಆ್ಯಪಲ್ದವರು ತಮ್ಮದೇ ಆಗಿರುವಂಥ ಒಂದು ಆಪರೇಟಿಂಗ್ ಸಿಸ್ಟಮ್ನ ತೊಗೊಂಬರ್ತಾರೆ. ಆ್ಯಪಲ್ ಟ್ಯಾಬ್ಗಳಿಗೆ, ಆ್ಯಪಲ್ ಲ್ಯಾಪ್ಟಾಪ್ಗಳಿಗೆ, ಕಂಪ್ಯೂಟರ್ಸ್ ಏನಿರ್ತಾವಲ್ಲ ಅವಕ್ಕೆಲ್ಲ ಈ ಮ್ಯಾಕ್ OS ಅಂತ ಕರಿತೀವಿ. ಮ್ಯಾಕ್ ನಥಿಂಗ್ ಬಟ್ ಮ್ಯಾಕಿಂಟೋಶ್. OS ಅಂದರೆ ಆಪರೇಟಿಂಗ್ ಸಿಸ್ಟಮ್. ಸೊ ಬೇಸಿಕ್ಕಾಗಿ ಒಂದು ಕಂಪ್ಯೂಟರ್ ನಡಿಬೇಕಾದ್ರೆ ಆಪರೇಟಿಂಗ್ ಸಿಸ್ಟಮ್ ಬೇಕೇ ಬೇಕು. ಇಲ್ಲಾಂದರೆ ನಾವು ಟೈಪ್ ಮಾಡೋಕ್ಕೆ, ಪವರ್ ಪಾಯಿಂಟ್ ಮಾಡ್ಕೊಳ್ಳೋಕ್ಕೆ, PPT ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ಸೊ ಅದಕ್ಕೆ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ. ಇಲ್ಲಿ ಮ್ಯಾಕಿಂಟೋಶ್ ಅನ್ನೋದು ಯಾವುದು ಅಂತಂದರೆ ಅದೇ ಆ್ಯಪಲ್ ಕಂಪನಿದವರು ಅಭಿವೃದ್ಧಿಪಡಿಸಿರುವಂಥ ಒಂದು ಆಪರೇಟಿಂಗ್ ಸಿಸ್ಟಮ್. ಸೊ ಇದು ಸರಿಯಾಗಿರುವಂಥ ಉತ್ತರ ಡಿ. ಒಂದು ಹೀಟರ್ ಕಾಯಿಲ್ ಅನ್ನು 2 ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಉಳಿಸಿದರೆ ಉತ್ಪತ್ತಿಯಾಗುವ ಶಾಖವು ಅಂತ ಕೇಳ್ತಾನೆ. ಏನು ಸರ್ ಇದು ಕ್ವಶನು ಹೆಂಗಿದೆ ಅಂತಂದರೆ, ಇಫ್ ಹೀಟರ್ ಕಾಯಿಲ್ ಈಸ್ ಕಟ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಆ್ಯಂಡ್ ಓನ್ಲಿ 1 ಪಾರ್ಟ್ ಈಸ್ ಯೂಸ್ಡ್ ಇನ್ ದ ಹೀಟರ್, ದ ಹೀಟ್ ಜನರೇಟೆಡ್ ವಿಲ್ ಬಿ ಅಂತ ಕೇಳ್ತಾನೆ. ನೋಡಿ, ಇಮ್ಯಾಜಿನ್ ಒಂದು ವಾಟರ್ ಹೀಟರ್ ಇದೆ ಅಂತ ತಿಳ್ಕೊಳ್ಳೋದು. ಒಂದು ವಾಟರ್ ಹೀಟರ್, ಇದಕ್ಕೆ ಈ ರೀತಿ 2 ಕಾಯಿಲ್ಗಳಿದಾವೆ ಅಂತ ತಿಳ್ಕೊಳ್ಳೋಣ. ಹಿಂಗೊಂದು ಕಾಯಿಲ್ ಇದೆ, ಹಿಂಗೊಂದು ಕಾಯಿಲ್ ಇದೆ ಅಂತ ತಿಳ್ಕೊಳ್ಳೋಣ. ಅಥವಾ ಇಲ್ಲಿ ಒಂದೇ ಕಾಯಿಲನ್ನು ಅರ್ಧ ಕಟ್ ಮಾಡಂತಂದಾನೆ, ಹಾಗಾಗಿ ನಿಮ್ಗೆ ಅರ್ಥ ಆಗಂಗೆ ನಾನು ಇನ್ನೊಂದು ಡಯಾಗ್ರಾಮ್ ಹಾಕ್ತೀನಿ. ಇಮ್ಯಾಜಿನ್ ಈ ರೀತಿ ಇದೆ. ಇದೊಂದು ವಾಟರ್ ಹೀಟರ್, ಇದು ನೀರಲ್ಲಿ ಮುಳುಗುವಂಥ ಒಂದು ಭಾಗ ಅಂತ ತಿಳ್ಕೊಳ್ಳೋಣ. ಇಮ್ಯಾಜಿನ್ ಇದರ ಉದ್ದ ಒಂದು 20 ಸೆಂಟಿಮೀಟರ್ ಉದ್ದ ಇದೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಕರೆಂಟ್ ಕನೆಕ್ಷನ್ ಕೊಟ್ಬಿಟ್ಟು ಏನು ಮಾಡಿದ್ವಿ, ಬಕೆಟ್ ಒಳಗಡೆ ಈ ಹೀಟರ್ ಕಾಯಿಲನ್ನು ಹಾಕಿಬಿಟ್ಟು, ಇಮ್ಯಾಜಿನ್ ದಿಸ್ ಇಸ್ ಅ ಬಕೆಟ್, ಇಲ್ಲಿ ಒಳಗಡೆ ನೀರು ಅದಾವೆ. ಇವನೇನು ಮಾಡ್ತಾನೆ, ಈಗ ಕ್ವಶನ್ ಏನು ಕೇಳ್ತಾರೆ ಇವರು ಅಂತಂದರೆ, ಇದು ಎಷ್ಟು ಕರೆಂಟ್, ಇಮ್ಯಾಜಿನ್ ನಾವು 220 ವೋಲ್ಟೇಜನ್ನು ಕರೆಂಟ್ ಪಾಸ್ ಮಾಡಿ 20 ಸೆಂಟಿಮೀಟರ್ ಉದ್ದ ಇರುವಂಥ ಒಂದು ಕಾಯಿಲ್ಗೆ ಕರೆಂಟನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಆವಾಗ ಇವರು 10 ನಿಮಿಷದಲ್ಲಿ ಏನಾದರೂ ನೀರು ಬಿಸಿಯಾಗಂಗಿತ್ತು ಅಂತಂದರೆ ತಿಳ್ಕೊಳ್ಳೋಣ. ಕ್ವಶನು, ಈ 20 ಸೆಂಟಿಮೀಟರ್ ಉದ್ದದ ಒಂದು ಕಾಯಿಲನ್ನು
ನಾನು 10 ಸೆಂಟಿಮೀಟರ್ ಮಾಡಿಬಿಡ್ತೀನಿ, 2 ಸಮಭಾಗಗಳಾಗಿ ಕಟ್ ಮಾಡಿಬಿಡ್ತೀನಿ. ಅದರಲ್ಲಿ ಕಟ್ ಮಾಡಿರುವಂಥ ಒಂದು ಭಾಗವನ್ನು ಆ ಕಾಯಿಲಿಂದ ನಾನು ಸಪ್ರೇಟ್ ಮಾಡಿಬಿಡ್ತಾನೆ ಅಂತವನು. ಇಲ್ಲಿಲ್ಲ, ಈ ಕಟ್ ಮಾಡಿರುವಂಥ ಅರ್ಧ ಭಾಗ ನೀರಲ್ಲಿಲ್ಲ, ಇದನ್ನು ಒಯ್ದು ನಾನು ಸೈಡ್ಗೆ ಇಟ್ಬಿಟ್ಟಿನಿ. ಈಗ ಈ ಉಳಿದಿದ್ದೇ ಇಷ್ಟೀಗ, ಎಷ್ಟಿದು 10 ಸೆಂಟಿಮೀಟರ್ ಅಷ್ಟೇ ಉಳಿತು. ಈಗ ಆವಾಗ ಉಷ್ಣ ಉತ್ಪತ್ತಿ ಆಗುವಂಥ ಪ್ರಮಾಣ ಏನಾಗ್ತದೆ ಅಂತ ಕೇಳ್ತಾನೆ. ಎಲ್ಲಕ್ಕಿಂತ ಬೇಸಿಕ್ ಕ್ವಶನು, ವಾಟರ್ ಹೀಟರ್ಗಳಲ್ಲಿ ಎನರ್ಜಿ ಕನ್ವರ್ಷನ್ ಏನು, ಯಾವ ಶಕ್ತಿಯಾಗಿ ಬದಲಾಗ್ತದೆ ಅಂತ ಕೇಳ್ತಾನೆ. ಇಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ವಿದ್ಯುತ್ ಶಕ್ತಿಯು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಮಾಡುವ ಸಾಧನನೇ ವಾಟರ್ ಹೀಟರ್. ಅವಾಗ ಡೆಫಿನೆಟ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡೇ ಮಾಡ್ತದೆ. ಬಟ್ ಅರ್ಧ ಕಟ್ ಮಾಡಿಬಿಟ್ರೆ ಹೀಟ್ ಉತ್ಪತ್ತಿ ಆಗುವಂಥ ಪ್ರಮಾಣ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ ಕೇಳ್ತಾನೆ. ನಮಗೇನು ಅನ್ನಿಸ್ತದೆ ಜನರಲಿ ಅಂತಂದರೆ, ಹೆಂಗೂ ಕೊಯ್ಲು ದೊಡ್ಡದಿತ್ತು, ಅರ್ಧ ಕಟ್ ಮಾಡಿಬಿಟ್ಟಾನೆ, ಆವಾಗ ನೀರು ಬಿಸಿ ಆಗೋಕ್ಕೆ ಲೇಟ್ ಆಗ್ಬೋದು ಅಂತ ನಮ್ಗೆ ಅನಿಸ್ತತಿ. ಲೇಟ್ ಆಗಲ್ಲ, ಯಾಕಂದರೆ ಇದಕ್ಕೆ ಸಪ್ಲೈ ಆಗುವಂಥ ಕರೆಂಟ್ ಮಾತ್ರ ಸೇಮೇ ಇದೆ, ಆದರೆ ಆ ಕೊಯ್ಲ್ ಮಾತ್ರ ಚಿಕ್ಕದಾಗ್ಬಿಟ್ಟಿದೆ. ಅವಾಗದು ಹೆಚ್ಚಿನ ಪ್ರಮಾಣದ ವಿದ್ಯುತ್ತನ್ನು ಪಡೆದುಕೊಂಡು ಇನ್ನೂ ಬೇಗನೆ ನೀರನ್ನು ಏನು ಮಾಡ್ತದೆ, ಬಿಸಿ ಮಾಡ್ತದೆ. ಅರ್ಥ ಆಗುತ್ತಾ? ನಾವೇನು ಅಂದ್ಕೊಂಡಿರ್ತೀವಿ ಅಂತಂದರೆ, ಅರ್ಧ ಕಟ್ ಮಾಡಿದ ತಕ್ಷಣ ಅದು ಬಿಸಿ ಆಗೋಕ್ಕೆ ಟೈಮ್ ಜಾಸ್ತಿ ಹೋಗುತ್ತೇನೋ, ನಿಧಾನ ಕಮ್ಮಿ ಬಿಸಿ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅದಕ್ಕೆ ಸಪ್ಲೈ ಮಾಡುವಂಥ ಕರೆಂಟಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಅದರ ಲೆಂತಲ್ಲಿ ಮಾತ್ರ ಚೇಂಜಸ್ ಇದೆ. ಹಾಗಾಗಿ ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ಹೀಟ್ ಪ್ರೊಡ್ಯೂಸ್ ಆಗೋದು ಮಾತ್ರ ಏನಾಗ್ತದೆ, ಎಕ್ಸಾಕ್ಟಾಗಿ ಡಬಲ್ ಆಗ್ತದೆ. ಅಂದರೆ 10 ನಿಮಿಷ ಆಗೋ ಬದಲಾಗಿ 5 ನಿಮಿಷದಲ್ಲಿ ನೀರೇನಾಗ್ತದೆ, ಬಿಸಿ ಆಗ್ತದೆ ಅಂತ ಅರ್ಥ. ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಫಾರ್ಮುಲಾ ಇದೆ. ದಟ್ ಈಸ್ ಜನರೇಟ್ ಆಗಿರುವಂಥ ಹೀಟ್ ಈಸ್ ಈಕ್ವಲ್ ಟು V/R² ಅಂತ ಒಂದು ಫಾರ್ಮುಲಾ ಇದೆ. ಇದೆಲ್ಲ ಹೈಯರ್ ಲೆವೆಲ್ ಸೈನ್ಸಲ್ಲಿ ಬರೋದು, ನಿಮ್ಗೆ PC ಅಷ್ಟೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಸಾಕಿಷ್ಟು. ಇಲ್ಲಿ H ಅಂದ್ರೆ ಹೀಟು, V ಅಂದ್ರೆ ವೋಲ್ಟೇಜು, R ಅಂದ್ರೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ನಾವು ಆ ಲೆಂತನ್ನು ಕಟ್ ಮಾಡಿದ ತಕ್ಷಣ ಅದು ರೆಸಿಸ್ಟೆನ್ಸ್ ಮತ್ತಿಷ್ಟು ಕಮ್ಮಿ ಆಗೋಕ್ಕೆ ಶುರು ಆಗ್ತದೆ. ಆವಾಗ ಹೀಟಲ್ಲಿ ನಮಗೆ ಡಬಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಹೀಟ್ ಏನಾಗ್ತದೆ, ಜನರೇಟ್ ಆಗ್ತದೆ, ಹೆಚ್ಚು ಉತ್ಪತ್ತಿ ಆಗ್ತದೆ ಅಂತ ನೋಡ್ತೀವಿ. ಸೊ ಉತ್ಪತ್ತಿ ಆಗುವಂಥ ಶಾಖವು ದ್ವಿಗುಣವಾಗುತ್ತದೆ, ಬದಲಾಗುವುದಿಲ್ಲ. 4/1 ಭಾಗದಷ್ಟಾಗುತ್ತದೆ, ಅರ್ಧದಷ್ಟಾಗುತ್ತೆ ಅಂತ ಕೇಳ್ತಾನೆ. ಎಕ್ಸಾಕ್ಟಾಗಿ ನಮ್ಗೆ ಏನಾಗ್ತದೆ, ಇಲ್ಲಿ ದ್ವಿಗುಣವಾಗುತ್ತದೆ. 10 ನಿಮಿಷದಲ್ಲಿ ಕುದಿಯುವಂಥ ನೀರು, ಬಿಸಿಯಾಗುವಂಥ ನೀರು 5 ನಿಮಿಷದಲ್ಲಿ ಆಗ್ತದೆ. ಅಂದರೆ ಟೈಮ್ ಡಬಲ್ ಆಗ್ತದೆ ಅಂತ ಅರ್ಥ. ಅಂದರೆ ಟೈಮ್ ಡಬಲ್ ಆಗ್ತದೆ ಅಂತಂದರೆ ಅರ್ಥ ಮತ್ತು 10 ನಿಮಿಷಕ್ಕೆ 20 ನಿಮಿಷ ಅಲ್ಲ. ಆ ಹೀಟ್ ಏನಾಗ್ತದೆ ಅಂತಂದರೆ, ಹೀಟ್ ಮೊದಲು ಎಷ್ಟಾಗ್ತಿತ್ತೋ ಅದಕ್ಕಿಂತ ಡಬಲ್ ಟೈಮ್ನಷ್ಟು ಹೀಟ್ ಏನಾಗ್ತದೆ, ಉತ್ಪತ್ತಿ ಆಗ್ತದೆ. ಹೀಟ್ ಎಷ್ಟು ಜೋಲ್ ಇತ್ತೋ ಅದಕ್ಕಿಂತ ಹೆಚ್ಚಿನ ಜೋಲ್ನಷ್ಟು ಉಷ್ಣ ಉತ್ಪತ್ತಿ ಆಗ್ತದೆ ಅಂತ ಅರ್ಥ. ಯಾಕಂದರೆ ವೋಲ್ಟೇಜ್ ಅಷ್ಟೇ ನಾವು ಕೊಡ್ತಾ ಇದ್ದೀವಿ, ಕಾಯಿಲ್ ಅಲ್ಲಿನ ಲೆಂತ್ ಮಾತ್ರ ಚಿಕ್ಕದಾಗಿರೋದ್ರಿಂದ ಹೀಟು ಹೆಚ್ಚೆಚ್ಚು ಉತ್ಪತ್ತಿ ಆಗ್ತದೆ ಅಂತ ಅರ್ಥ. ಫ್ಯಾರನ್ ಹೀಟ್ ಮಾಪಕ ಅಥವಾ ಪ್ರಮಾಣದಂತೆ ನೀರು ಘನೀಕರಿಸುವ ಬಿಂದು ಎಷ್ಟು ಅಂತ ಕೇಳ್ತಾನೆ. ನೋಡಿ, ಫ್ಯಾರನ್ ಹೀಟ್ ಅಂತ ಒಂದು ವರ್ಡ್ ಕೊಡ್ತಾ ಇದ್ದಾನೆ. ಏನು ಸರ್ ಫ್ಯಾರನ್ ಹೀಟ್ ಅಂದರೆ? ಇಲ್ಲಿ ನೋಡಿ, ಈ ಸೆಲ್ಸಿಯಸ್, ಕೆಲ್ವಿನ್, ಫ್ಯಾರನ್ ಹೀಟ್ ಇವೆಲ್ಲ ಟೆಂಪರೇಚರನ್ನು ಮೆಜರ್ಮೆಂಟ್ ಮಾಡುವಂಥ ಯೂನಿಟ್ಗಳು. ಸಹಜವಾಗಿ ನಾವು 3 ನೋಡ್ತೀವಿ. ಒಂದು ಡಿಗ್ರಿ ಸೆಲ್ಸಿಯಸ್, ಒಂದು ಡಿಗ್ರಿ ಫ್ಯಾರನ್ಹೀಟ್, ಇನ್ನೊಂದು ಕೆಲ್ವಿನ್ ಅಂತ ನೋಡ್ತೀವಿ. ಈ 3 ಸಿಸ್ಟಮ್ಗಳಲ್ಲಿ ನಾವು ಸಾಮಾನ್ಯವಾಗಿ ಇದರ ರೇಂಜನ್ನು ನಾವು ಅರ್ಥ ಮಾಡಿಕೊಂಡಾಗ 3 ಡಿಫ್ರೆಂಟ್ ಆಗಿರುವಂಥ ರೇಂಜ್ಗಳಿರ್ತವೆ. ಸೆಲ್ಸಿಯಸಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು 100 ಡಿಗ್ರಿ ಸೆಲ್ಸಿಯಸ್ವರೆಗೆ ಮ್ಯಾಕ್ಸಿಮಮ್ ನಂಬರನ್ನು ಹೊಂದಿರ್ತದೆ. ಫ್ಯಾರನ್ಹೀಟಲ್ಲಿ 32 ಡಿಗ್ರಿ ಫ್ಯಾರನ್ಹೀಟಿಂದ ಶುರುವಾಗಿ 212 ಡಿಗ್ರಿ ಫ್ಯಾರನ್ಹೀಟ್ವರೆಗೆ ಇರ್ತದೆ. ಕೆಲ್ವಿನಲ್ಲಿ 273 ಕೆಲ್ವಿನ್ಲಿಂದ 373 ಕೆಲ್ವಿನ್ವರೆಗೆ ನಾವು ರೇಂಜ್ ಅಂತ ನೋಡ್ತೀವಿ. ಸೊ ಇದು ನೀರು 0 ಡಿಗ್ರಿ ಸೆಲ್ಸಿಯಸ್ ಹೆಂಗಿರ್ತದ್ರೆ ಐಸ್ ಆಗಿರ್ತತಿ, ಅಂದ್ರೆ ಘನ ರೂಪದಲ್ಲಿ ಅಥವಾ ಫ್ರೀಸ್ ಆಗಿರುವಂಥ ರೂಪದಲ್ಲಿ ನಾವು ನೋಡ್ತೀವಿ. ಸೊ 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರು ಹೆಂಗೆ ಐಸ್ ಇರ್ತದೋ ಹಂಗೆ 32 ಡಿಗ್ರಿ ಫ್ಯಾರನ್ಹೀಟಲ್ಲಿ ಸಹಿತ ನೀರು ಐಸ್ ಆಗಿರ್ತದೆ. ಹಂಗೆ 273 ಡಿಗ್ರಿ ಫ್ಯಾರನ್ಹೀಟಲ್ಲಿ ಸಹಿತ ನೀರು ಐಸ್ ರೂಪದಲ್ಲಿರ್ತದೆ ಅಂತ ಅರ್ಥ. ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಕಡಿಮೆ ಟೆಂಪರೇಚರ್ ಆಯಿತೋ 32 ಡಿಗ್ರಿ ಫ್ಯಾರನ್ಹೀಟ್ ಅಂದರೆ ಸಹಿತ ಅಷ್ಟೇ ಟೆಂಪರೇಚರು, 273 ಕೆಲ್ವಿನ್ ಅಂದರೆ ಸಹಿತ ಅಷ್ಟೇ ಟೆಂಪರೇಚರು. ನೀರು ಯಾವಾಗ ಕುದೀತದೆ? ನಮಗೆ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕುದೀತದೆ. ಹಂಗೆ
ಇದನ್ನು ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ನಾವು 212 ಡಿಗ್ರಿ ಫ್ಯಾರನ್ಹೀಟ್ ಆಗ್ತದೆ. ಅದನ್ನು ಕೆಲ್ವಿನ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ 373 ಕೆಲ್ವಿನ್ ಅಂತ ಆಗ್ತದೆ. ಅಂದರೆ 100 ಡಿಗ್ರಿ ಸೆಲ್ಸ್ ಅಂದರೆ ನೀವು ಹೆಂಗೆ ಇಮ್ಯಾಜಿನ್ ಮಾಡ್ತಾ ಇದ್ರಲ್ಲ ಹಂಗೆ 212 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೆ ಸಹಿತ ಸೇಮ್. ಇನ್ನು 373 ಕೆಲ್ವಿನ್ ಅಂದ್ರೆ ಸಹಿತ ಸೇಮ್. 212 ಫ್ಯಾರನ್ಹೀಟು, 100 ಡಿಗ್ರಿ ಸೆಲ್ಸಿಯಸ್ ಮತ್ತು 373 ಕೆಲ್ವಿನ್ ಎಲ್ಲನೂ ಸಹಿತ ನಂಬರ್ ಬೇರೆ ಬೇರೆ, ಸಿಸ್ಟಮ್ ಬೇರೆ ಬೇರೆ ಇದ್ದರೂ ಸಹಿತ ಇರುವಂಥ ಟೆಂಪರೇಚರ್ ಮಾತ್ರ ಒಂದೇ ಆಗಿರ್ತದೆ. ಹಾಗಾಗಿ 0 ಡಿಗ್ರಿ ಸೆಲ್ಸಿಯಸ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫ್ಯಾರನ್ಹೀಟ್ ಈಸ್ ಈಕ್ವಲ್ ಟು 273 ಕೆಲ್ವಿನ್. ಹೆಂಗೆ ಸರ್ ಇದು ನಂಬರ್ ಬೇರೆ ಬೇರೆ ಅವ, ಸಿಸ್ಟಮ್ ಬೇರೆ ಬೇರೆ ಅವ, ಟೆಂಪ್ರೇಚರ್ ಹೆಂಗೆ ಸೇಮ್ ಇರೋಕ್ಕೆ ಸಾಧ್ಯ ಅಂತಂದರೆ ಒಂದು ಇಮ್ಯಾಜಿನ್ ಮಾಡೋಣ. ಎ ಮತ್ತು ಬಿ ಅಂತ 2 ಪ್ಲೇಸಸ್ ಅದಾವೆ. ಇವೆರಡು ಡಿಸ್ಟೆನ್ಸು ನಾನು 1 ಕಿಲೋಮೀಟರ್ ಇದೆ ಅಂತ ಅನ್ಕೋತೀನಿ. ಎಷ್ಟು ಕಿಲೋಮೀಟರ್? 1 ಕಿಲೋಮೀಟರ್. ಇದನ್ನು ನಾನು ಹೆಂಗೂ ಬರಿತೀನಿ ಗೊತ್ತಾ? ಇದನ್ನು ನಾನು 1000 ಮೀಟರ್ ಅಂತಲೂ ಬರೀಬೋದು. ಅಂದರೆ ಈ ಡಿಸ್ಟೆನ್ಸನ್ನು 1 ಕಿಲೋಮೀಟರ್ ಅಂತ ಡಿಸ್ಟೆನ್ಸನ್ನು ನಾನು 1000 ಮೀಟರ್ ಅಂತ ಬರೆದು ಸಹಿತ ನನಗೆ ಡಿಸ್ಟೆನ್ಸಲ್ಲಿ ಯಾವುದೇ ಚೇಂಜ್ ಆಗಲಿಲ್ಲ. ಆದರೆ ನಂಬರ್ ಚೇಂಜ್ ಆಯಿತು. ಅದನ್ನು ನಾವು ಇಂಡಿಕೇಟ್ ಮಾಡುವಂಥ ಸಿಸ್ಟಮ್ ಚೇಂಜ್ ಆಯಿತು. ಇಲ್ಲಿ ನಾನು ಮೀಟ್ರಲ್ಲಿ ಅಳತೆ ಮಾಡ್ತಾಯಿದ್ದೀನಿ, ಕಿಲೋಮೀಟ್ರಲ್ಲಿ ಅಳತೆ ಮಾಡ್ತಾಯಿದ್ದೀನಿ. ಇಲ್ಲಿ ನಂಬರ್ 1 ಕೊಡ್ತಾಯಿದ್ದೀನಿ, ಇಲ್ಲಿ ನಂಬರ್ 1000 ಕೊಡ್ತಾಯಿದ್ದೀನಿ. ಆದರೂ ಸಹಿತ ಡಿಸ್ಟೆನ್ಸಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಇನ್ ದ ಸೇಮ್ ವೇ ಇಲ್ಲಿ ಯೂನಿಟ್ಗಳು ಬೇರೆ ಬೇರೆ, ಸೆಲ್ಸಿಯಸ್ಸು, ಫ್ಯಾರನ್ಹೀಟು, ಕೆಲ್ವಿನ್ ಬೇರೆ ಬೇರೆ, 100, 212, 373 ನಂಬರು ಬೇರೆ ಬೇರೆ, ಆದರೆ ಇರುವಂಥ ಬಿಸಿ ಅಥವಾ ಟೆಂಪರೇಚರ್ ಮಾತ್ರ ಸೇಮ್. ಸೊ ನಮ್ಮ ಕ್ವಶನ್ ಏನು ಅಂತಂದರೆ, ನೀರು ಘನೀಕರಣ ಆಗಬೇಕಾದರೆ ಫ್ಯಾರನ್ಹೀಟ್ ಪದ್ಧತಿಯಲ್ಲಿ ಎಷ್ಟು ಟೆಂಪರೇಚರ್ ಇರ್ತದೆ ಅಂತ ಕೇಳ್ತಾನೆ. ಸೊ ಘನೀಕರಣ ಆಗಬೇಕಾದ್ರೆ FL ಎಷ್ಟಿದೆ? ನಮಗೆ 32 ಡಿಗ್ರಿ ಫ್ಯಾರನ್ಹೀಟ್ ಇದೆ ಅಂತ ನೋಡ್ತೀವಿ. ಇದೇ ನಮಗೆ ರೀಸೆಂಟ್ ಟೈಮಲ್ಲಿ PSI ಎಕ್ಸಾಮ್ದಲ್ಲಿ ಸಹಿತ ಕೇಳಿದ್ದ. 2025-26 ಟೈಮಲ್ಲಿ PSI ಎಕ್ಸಾಮ್ದಲ್ಲಿ ಒಂದು ಚಾರ್ಟ್ ಕೊಟ್ಬಿಟ್ಟು ನಮಗೆ ಡೈರೆಕ್ಟ್ ಕ್ವಶನ್ನೇ ರೈಸ್ ಆಗಿತ್ತು. ಸೊ ಹಂಗಾಗಿ ಫ್ಯಾರನ್ಹೀಟ್ ಮಾಪಕದಲ್ಲಿ ಘನೀಕರಣ ಆಗುವಂಥ ಬಿಂದು ಎಷ್ಟು ಅಂದ್ರೆ 32 ಡಿಗ್ರಿ ಫ್ಯಾರನ್ಹೀಟ್. ಎಷ್ಟು? 32 ಡಿಗ್ರಿ ಫ್ಯಾರನ್ಹೀಟ್. ಅರ್ಥ ಆಗುತ್ತಲ್ಲ? ಸೊ ನಮಗೆ ಎಕ್ಸಾಮ್ದಲ್ಲಿ ಈ ಟೆಂಪರೇಚರ್ ಕನ್ವರ್ಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಟೆಂಪರೇಚರ್ ಕನ್ವರ್ಷನ್ಸ್ ಅಂದರೆ ಈ ಒಂದು ಪದ್ಧತಿಯಲ್ಲಿ ಕೊಟ್ಟಿರುವಂಥ ಟೆಂಪರೇಚರನ್ನು ಮತ್ತೊಂದು ಪದ್ಧತಿಗೆ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಒಂದು ಚಿಕ್ಕದಾಗಿರುವಂಥ 4 ಫಾರ್ಮುಲಾಗಳಿಂದ ನಾವೇನು ಮಾಡ್ತೀವಿ? ಕನ್ವರ್ಟ್ ಮಾಡ್ತೀವಿ. ಇದು ಎಕ್ಸಾಮ್ದಲ್ಲಿ ಬಹುತೇಕ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸಲ್ಲಿ ಕೇಳ್ತಾನೆ. 2019 FDದಲ್ಲಿ ಕೇಳ್ತಾನೆ, PSIದಲ್ಲಿ ಕೇಳ್ತಾನೆ, ಗ್ರೂಪ್ ಸಿ ಆಲ್ಮೋಸ್ಟ್ ಎಲ್ಲ ರೀತಿಯಂಥ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾನೆ. ಸೊ ಅಂಥವು ಸುಮಾರು ಎಕ್ಸಾಂಪಲ್ಸನ್ನು ನಾನು SB ಸೈನ್ಸ್ ಅಡ್ಡಾ ಎಂಬ ಕ್ಲಾಸಸ್ಸಲ್ಲಿ ನಿಮಗೆ ಮಾಡಿಕೊಟ್ಟಿದ್ದೀನಿ. ಸುಮಾರು ಒಂದು 8 ರಿಂದ 10 ಕ್ವಶನ್ ನಿಮಗೆ ಸಾಲ್ವ್ ಮಾಡಿರುವಂಥ ಎಕ್ಸಾಂಪಲ್ಸ್ ನೋಡ್ತೀವಿ. ಹೆಂಗೆ ನಾವು ನೆನ್ಪಿಟ್ಕೋಬೇಕು, ಯೂನಿಟ್ಗಳು ಹೆಂಗೆ ಕನ್ವರ್ಟ್ ಮಾಡಬೇಕಂತೇಳಿ SB ಸೈನ್ಸ್ ಅಡ್ಡಾ ಆ್ಯಪ್ ಮುಖಾಂತರ ನಿಮಗೆ ಕಂಪ್ಲೀಟ್ ಆಗಿರುವಂಥ ಸೈನ್ಸ್ ಕೋರ್ಸಸ್ಸನ್ನು ಮುಗಿಸ್ಕೊಟ್ಟಿದ್ದೀನಿ. ಸುಮಾರು 200 ಗಂಟೆಗಳಿಗಿಂತ ಹೆಚ್ಚಿನ ತರಗತಿಗಳನ್ನು ನಾನು ಕೊಟ್ಟಿದ್ದೀನಿ. ಆ್ಯಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಡೈರೆಕ್ಟಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ ಮುಖಾಂತರ ಸಹಿತ ನೀವು ಕ್ಲಾಸಸ್ಸನ್ನು ಕಂಪ್ಲೀಟ್ ಕೋರ್ಸನ್ನು ನೀವು ಮುಗಿಸ್ಕೋಬೋದು. ಎಸ್, ನೆಕ್ಸ್ಟ್ ಕ್ವಶನ್. ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹವಾಗಿದೆ? ವಿಚ್ ಪ್ಲಾನೆಟ್ ಈಸ್ ದ ಟ್ವಿನ್ ಆಫ್ ಯುರೇನಸ್? ನೋಡಿ, ಟ್ವಿನ್ ಅವಳಿ ಅಂದರೆ ಆಲ್ಮೋಸ್ಟ್ ಅಂದ್ರೆ ಸ್ವಲ್ಪ ಸಮನಾಗಿರುವಂಥ ಲಕ್ಷಣಗಳನ್ನು ಹೊಂದಿರುವಂಥ ಗ್ರಹ ಆಗಿರಬೇಕು, ಅಥವಾ ಅದಕ್ಕೆ ಹತ್ತಿರದಾಗಿರುವಂಥ ಗ್ರಹ ಇರಬೇಕು, ಒಂದೇ ರೀತಿಯ ಗುಣಲಕ್ಷಣಗಳು ಹೊಂದಿರುವಂಥ ಒಂದು ಗ್ರಹ ಆಗಿರಬೇಕು. ಇಲ್ಲಿ ಯುರೇನಸ್ಗ ಅವಳಿ ಅಂತ ಕರಿತಾ ಇದ್ದಾನೆ. ಇಲ್ಲಿ ಯುರೇನಸ್ ಅಂತ ನೀವು ಇಲ್ಲಿ ನೋಡ್ತೀವಲ್ಲ, ಇದರ ಅವಳಿ ಗ್ರಹ ಅಂತ ನೋಡಿದಾಗ ನೆಪ್ಚೂನ್ ಗ್ರಹವನ್ನು ನಾವು ಅವಳಿ ಗ್ರಹ ಅಂತ ಕರಿತೀವಿ. ಸೊ ನೆಪ್ಚೂನ್ ಈಸ್ ಅ ಟ್ವಿನ್ ಆಫ್ ಯುರೇನಸ್. ಇನ್ನು ನಾವು ಸ್ಯಾಟರ್ನ್ ಗುರು ಗ್ರಹ ಅಂತ ನೋಡಿದಾಗ ಇದಕ್ಕೆ ಹೋಲಿಕೆ ಆಗ್ತಿರುವಂಥ ಲಕ್ಷಣಗಳು ಯಾವ ಕಾರಣ? ಶನಿ ಗ್ರಹಕ್ಕೆ ಉಂಗುರಗಳಿರ್ತವೆ. ಇನ್ನು ಗುರುಗ್ರಹ ಅಂತ ಬಂದಾಗ ಬಹಳ ದೊಡ್ಡದಾಗಿರುವಂಥ ಗ್ರಹ ಇದೆ. ಭೂಮಿ ನೋಡಿದ್ರೆ ವಾತಾವರಣ ಇದೆ. ಶುಕ್ರ ನೋಡಿದ್ರೆ ಅತಿ ಹೆಚ್ಚು ತಾಪಮಾನವನ್ನು ಹೊಂದಿದೆ. ಮರ್ಕ್ಯೂರಿ ನೋಡಿದಾಗ ಭಾಳ ಸಣ್ಣ ಗ್ರಹ ಐತಿ. ಬಟ್ ಇವೆರಡು ಯುರೇನಸ್ ಮತ್ತು ನೆಪ್ಚೂನ್ ಮಾತ್ರ ಬಹುತೇಕ ಒಂದೇ ಥರನಾಗಿ ಗುಣಲಕ್ಷಣಗಳು ಹೊಂದಿರೋದ್ರಿಂದ ಅದರ ಅವಳಿ ಗ್ರಹ ಅಂತ ನಾವು ಕರಿತೀವಿ. ಇನ್ನು ಮಂಗಳ ಅಂತ ಶನಿ ಅಂತ ಬಂದಾಗ ಶನಿ ಗ್ರಹ ಉಂಗುರಗಳ ವ್ಯವಸ್ಥೆಯನ್ನು ಹೊಂದಿರುವುದು. ಗುರುಗ್ರಹ ಅತಿ ದೊಡ್ಡದಾಗಿರುವಂಥ ಗ್ರಹವಾಗಿರ್ತತಿ. ಇನ್ನು ಮಾರ್ಸ್ ಅಂದ್ರೆ ಇದ್ರ ಮೇಲೆ ಅನೇಕ ರೀತಿಯಾಗಿರುವಂಥ ನಾವು ಉಪಗ್ರಹಗಳನ್ನು ಸಹಿತ ನಾವು ಸೆಂಡ್ ಮಾಡಿದ್ದೀವಿ. ಎಲ್ ನೀನೋ ಎನ್ನುವುದು ಅಂತ ಇದೆ. ಸೊ ವಾಸ್ತವವಾಗಿ ಇದೊಂದು ಜಿಯೋಗ್ರಫಿಕಲ್ ಕಾನ್ಸೆಪ್ಟು. ನೀವು ಭೂಗೋಳಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಭಾಳ ನೀಟಾಗಿ ಓದ್ತೀರಿ. ಆದರೂ ಸ್ವಲ್ಪ ಸೈನ್ಸ್ ರಿಲೇಟ್ ಆಗಿರೋದು ನಾನು ತೊಗೊಂಬಂದಿದ್ದೀನಿ.
ಏನು ಸರ್ ಎಲ್ ನೀನು ಮತ್ತು ಇಲ್ಲಿ ನಮಗೆ ಲಾ ನೀನು ಎಲ್ ನೀನು ಅಂತಗಳು ಬರ್ತವೆ. ಸಮಯ ಸಿಕ್ಕಾಗ ಈ ಎರಡು ಕಾನ್ಸೆಪ್ಟ್ಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅಧ್ಯಯನ ಮಾಡಿ ನೀವು. ಎಲ್ ನೀನು ಅಂದರೆ ಏನಿಲ್ಲ, ಬೆಚ್ಚಗಿನ ಸಾಗರದ ಪ್ರವಾಹ ಅಂತ ಕರಿತೀವಿ. ಕೆಲವೊಂದು ಕ್ಲೈಮೇಟ್ ಚೇಂಜಿಂದ, ಸೊ ವಾತಾವರಣದ ಕೆಲವೊಂದು ಬದಲಾವಣೆಗಳಿಂದ ಏನಾಗ್ತದೆ ಅಂತಂದರೆ ಈ ಸಮುದ್ರ ಸಾಗರಗಳ ಮೇಲೆ ಈ ಬಿಸಿಯಾದ ಒಂದು ಗಾಳಿ ಬೀಸ್ತಾ ಇರೋದ್ರಿಂದ ನಮಗೆ ಇದ್ದರೆ ಅತಿ ಡ್ರಾಟ್ ಏರಿಯಾಗಳು ಕಂಡು ಬರ್ತವೆ. ಏನು ನಾವೇನಂತೀವಿ ಕನ್ನಡದಲ್ಲಿ ಬರಪೀಡಿತ ಪ್ರದೇಶಗಳಾಗಿ ಕನ್ವರ್ಟ್ ಆಗ್ತವೆ. ಬೆಚ್ಚಗಿನ ವಾತಾವರಣ ಸೃಷ್ಟಿಯಾಗಿ ಈ ಸಾಗರದ ಪ್ರವಾಹಗಳು, ಈ ಟ್ರೇಡ್ ವಿಂಡ್ಸ್ ಅಂತ ನೋಡ್ತೀವಿ, ವ್ಯಾಪಾರ ದೃಷ್ಟಿಯಿಂದ ಇರುವಂಥ ಮಾರುತಗಳು ಅತಿ ಬಿಸಿಯಾಗಿ ಮೂವ್ ಆಗೋದರಿಂದ, ಬೆಚ್ಚನೆಯ ವಾತಾವರಣ ತೆಗೆದುಕೊಂಡು ಹೋಗುತ್ತಿರೋದ್ರಿಂದ ಅಲ್ಲಿ ಮಳೆ ಬೀಳುವಂಥ ಸಾಧ್ಯತೆ ಕಮ್ಮಿಯಾಗಿ ನಮಗೆ ಡ್ರಾಟ್ ಏರಿಯಾಗಳು ಕಾಣಿಸ್ಕೊಳ್ತದೆ. ಅವು ನಾವು ಎಲ್ ನೀನೋ ಅಂತ ಕರಿತೀವಿ. ಒಟ್ಟಾರೆ ಇದರಿಂದ ನಮಗೆ ವಾತಾವರಣದ ಟೆಂಪರೇಚರ್ ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಸಮುದ್ರದ ಬಿರುಗಾಳಿ ಅಂತಲೇ ಅಲ್ಲ, ಬೆಚ್ಚಗಿನ ಸಾಗರದ ಪ್ರವಾಹ, ಇಲ್ಲಿ ವರ್ಡ್ ಬೆಚ್ಚಗಿನ ಅನ್ನೋ ವರ್ಡ್ ಬರಬೇಕು ನಮಗೆ, ಯಾಕಂದರೆ ವಾರ್ಮ್ ಆಗಿರುವಂಥ ಅನಿಲಗಳನ್ನು ಹೊಂದಿರ್ತದೆ. ಹಾಗಾಗಿ ಉಷ್ಣವಲಯದ ಅಡಚಣೆ ಚಂಡಮಾರುತ ಇನ್ನೊಂದು ಹೆಸರಂತಿದೆ. ಇಲ್ಲ, ಬೆಚ್ಚಗಿನ ಸಾಗರದ ಪ್ರವಾಹಗಳನ್ನೇ ನಾವು ಎಲ್ ನೀನೋಗಳು ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಬರಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಇಂಡ್ಯೂಸ್ ಆರ್ಟಿಫಿಷಿಯಲ್ ರೈನ್? ಗೊತ್ತು ನಿಮಗೆ, ಇತ್ತೀಚಿನ ದಿನಗಳಲ್ಲಿ ಈ ಬರಪೀಡಿತ ಪ್ರದೇಶಗಳು ಜಾಸ್ತಿ ಆಗ್ತದವೆ. ನಮಗೆ ಬೇಕಾಗಿರುವಂಥ ಸಂದರ್ಭದಲ್ಲಿ, ಸಮಯದಲ್ಲಿ, ಪ್ರದೇಶದಲ್ಲಿ ಮಳೆ ಬೀಳದೇ ಇರುವಾಗ ಕೃತಕವಾಗಿ ನಾವೇ ಮಳೆಯನ್ನು ಸುರಿಸ್ಕೊಳ್ಳಬಹುದು. ಅದು ವಿಮಾನಗಳ ಸಹಾಯದಿಂದ ಕೆಲವೊಂದು ಕೆಮಿಕಲ್ಗಳನ್ನು ಮೋಡಗಳ ಮೇಲೆ ಸಿಂಪಡಣೆ ಮಾಡಿ ಕೃತಕವಾಗಿ ಮೋಡಗಳನ್ನು ಕರಗಿಸಿ ನಾವು ಮಳೆಯನ್ನು ತರಿಸ್ತೀವಿ. ಸಾಮಾನ್ಯವಾಗಿ ಮಳೆ ಅನ್ನೋದು ಒಂದು ನೈಸರ್ಗಿಕ ಸ್ವಾಭಾವಿಕವಾಗಿರುವಂಥ ಫಿನಾಮಿನ. ಭೂಮಿ ಮೇಲಿಂದ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆವಿಯಾಗಿ, ಸಮುದ್ರ ಸಾಗರದ ನೀರೆಲ್ಲ ಆವಿಯಾಗಿ ಇಲ್ಲಿ ಮೋಡಗಳಾಗಿ ರೆಡಿಯಾಗಿ, ಈ ಮೋಡಗಳ ಸಾಂದ್ರತೆ ಭಾರ ಜಾಸ್ತಿಯಾಗಿ ಮತ್ತೆ ಮಳೆಯ ರೂಪದಲ್ಲಿ ನಮಗೆ ಬರೋದು. ಇದು ಒಂದು ಜಲಚಕ್ರ, ವಾಟರ್ ಸೈಕಲ್ ನಾವು ನೋಡ್ತೀವಿ. ಬಟ್ ಕೆಲವು ಸಂದರ್ಭದಲ್ಲಿ ಈ ಮೋಡಗಳ ಸಾಂದ್ರತೆ ಕಡಿಮೆ ಇರೋದರಿಂದ, ಮೋಡಗಳಲ್ಲಿ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಮಳೆ ಬಾರದೇ ಇರುವಂಥ ಸಂದರ್ಭದಲ್ಲಿ ಆ ಮೋಡಗಳಿಗೆ ನಾವು ಒಂದು ಕೃತಕವಾಗಿರುವಂಥ ಕೆಮಿಕಲನ್ನು ಬಡಿತೀವಿ. ಆವಾಗ ಆ ಕೆಮಿಕಲ್ ಆ ಮೋಡವನ್ನು ಕರಗಿಸ್ಬಿಟ್ಟು ಮಳೆಯನ್ನು ನಮಗೆ ಸುರಿಸ್ತತಿ. ಆ ಕೆಮಿಕಲ್ ಹೆಸರು ಯಾವುದು ಅಂತ ಕೇಳ್ತಾನೆ, ಅದೇ ಸಿಲ್ವರ್ ಅಯೋಡೈಡ್. ಯಾವುದು? ಸಿಲ್ವರ್ ಅಯೋಡೈಡ್ ಅಂತ ಕರಿತೀವಿ. ಸಿಲ್ವರ್ ಅಂದ್ರೆ AG, ಅಯೋಡೈಡ್ ಅಂದ್ರೆ I. AgI ಅನ್ನೋದನ್ನೇ ನಾವು ಸಿಲ್ವರ್ ಅಯೋಡೈಡ್ ಅಂತ ಕರಿತೀವಿ. ನೋಡಿ, ಇಲ್ಲಿ ನಮಗೆ ಬೇಕಾಗಿರುವಂಥ ಮೋಡ ಏನೈತಲ್ಲ, ಆ ಮೋಡ ಹತ್ರ ಹೋಗ್ಬಿಟ್ಟು ಈ ವಿಮಾನಗಳಿಂದ ಅದರ ಮೇಲೆ ಈ ಸಿಲ್ವರ್ ಅಯೋಡೈಡ್ ಕೆಮಿಕಲ್ ಸಿಂಪಡಣೆ ಮಾಡಿದಾಗ ಅದು ಮಳೆಯ ರೂಪದಲ್ಲಿ ನಮಗೇನಾಗ್ತದೆ, ಮಳೆಯನ್ನು ಸುರಿಸ್ತದೆ. ಆ ಕೆಮಿಕಲ್ ಯಾವುದು ಅಂತ ಕೇಳ್ತೇನೆ, ಸಿಲ್ವರ್ ಅಯೋಡೈಡ್. ಸಿಲ್ವರ್ ಅಯೋಡೈಡನ್ನೇ ನಾವು ಅನೇಕ ಬಾರಿ ಇದಕ್ಕೆ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಪೊಟ್ಯಾಷಿಯಂ ಅಯೋಡೈಡ್, ಸಿಲ್ವರ್ ಬ್ರೋಮೈಡ್ ಎಂಬ ಕೆಮಿಕಲ್ಗಳನ್ನು ಸಹಿತ ನಾವು ಈ ಕೃತಕ ಮಳೆಗೆ ಯೂಸ್ ಮಾಡ್ತೀವಿ. ಬಟ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ ಮಾಡೋದು ಸಿಲ್ವರ್ ಅಯೋಡೈಡ್ ಅಂತ ಕರಿತೀವಿ. ಸರ್, ಇನ್ನುಳಿದ ಆಪ್ಷನ್ಗಳ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ ಅಂದರೆ ಸಿಗ್ಬೋದು. ಅಮೋನಿಯಂ ಕ್ಲೋರೈಡ್ ಅಂತ ಐತಲ್ಲ, ಇದು ಕೃತಕ ಗೊಬ್ಬರ, ಇದು ಆರ್ಟಿಫಿಷಿಯಲ್ ಫರ್ಟಿಲೈಸರ್. ಇದು ಈ ಅಮೋನಿಯಂ ಕ್ಲೋರೈಡಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಇರುವಂಥ ಒಂದು ರಸಗೊಬ್ಬರ. ಇದು ಹೆಚ್ಚು ನೈಟ್ರೋಜನಸ್ ಅಥವಾ ನೈಟ್ರೋಜನ್ ಹೊಂದಿರುವಂಥ ರಸಗೊಬ್ಬರ ಯಾವುದು ಅಂದ್ರೆ ಅಮೋನಿಯಂ ಕ್ಲೋರೈಡ್. ಇನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಐತಲ್ಲ, ಇದನ್ನು ನಾವು ಕನ್ನಡದಲ್ಲಿ ಸುಣ್ಣದ ಕಲ್ಲು ಅಂತ ಕರಿತೀವಿ. ಯಾವ ಕಲ್ಲು? ಸುಣ್ಣದ ಕಲ್ಲು. ಇಂಗ್ಲೀಷಲ್ಲಿ ಲೈಮ್ ಸ್ಟೋನ್ ಅನ್ನೋ ಮೀನಿಂಗನ್ನು ಕೊಡ್ತೀವಿ. ಏನು ಸರ್ ಲೈಮ್ ಸ್ಟೋನ್ ಎಲ್ಲೆಲ್ಲಿ ಯೂಸ್ ಆಗ್ತಂದರೆ, ಸುಣ್ಣದ ಕಲ್ಲೇ ಅತಿ ಹೆಚ್ಚಾಗಿ ನಮಗೆ ಸಿಮೆಂಟು ಉದ್ಯಮದಲ್ಲಿ ಕಚ್ಚಾ ವಸ್ತುವಾಗಿ ನಾವು ಯೂಸ್ ಮಾಡ್ತೀವಿ. ನಾವು ಯೂಸ್ ಮಾಡುವಂಥ ಎಲ್ಲ ರೀತಿಯ ಟೂತ್ ಪೇಸ್ಟ್ಗಳು ಕ್ಯಾಲ್ಸಿಯಂ ಕಾರ್ಬೋನೇಟಿಂದ ರೆಡಿ ಆಗ್ತತಿ. ಪ್ರತಿಯೊಂದು ಜೀವಿಯ ಮೊಟ್ಟೆಯ ಕವಚ ಇರುತ್ತಲ್ಲ, ಮೊಟ್ಟೆಯ ಕವಚ, ಎಗ್ ಶೆಲ್ ಅಂತ ಕರಿತೀವಲ್ಲ, ಅದ್ರ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕವಚ. ಮೊಟ್ಟೆ ಅಂತಾರೆ ಅರ್ಥ ಮಾಡ್ಕೋಬೇಕು, ಕ್ಯಾಲ್ಸಿಯಂ ಕಾರ್ಬೋನೇಟು ಅಂತ ಅರ್ಥ. ಇನ್ನು ಕ್ಯಾಲ್ಸಿಯಂ ಕಾರ್ಬೋನೇಟೇ ನಮ್ಮ ಬೋನ್ಗಳಲ್ಲಿ ಸಹಿತ ಕಂಡು ಬರುತ್ತೆ. ಮೂಳೆಗಳಲ್ಲಿರುವಂಥ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ರೂಪದಲ್ಲಿ ನಮಗೆ ನಮ್ಮ ಮೂಳೆಗಳಲ್ಲಿ ಕಂಡು ಬರ್ತದೆ. ಸೊ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಇನ್ನು ಪೊಟ್ಯಾಷಿಯಂ ನೈಟ್ರೇಟ್ ಐತಲ್ಲ, ಪೊಟ್ಯಾಷಿಯಂ ನೈಟ್ರೇಟನ್ನು ನಾವು ಗನ್ ಪೌಡರ್ ಅಂತ ಕರಿತೀವಿ. ಯಾವ ಪೌಡರ್? ಗನ್ ಪೌಡರ್ ಅಂತ ಕರಿತೀವಿ. ವರ್ಡೇ ಗೊತ್ತಾಗ್ತದೆ. ಗನ್ ಅಂದ್ರೆ ಇದನ್ನು ನಾವು ಸಿಡಿಮದ್ದುಗಳನ್ನು, ಇಂಗ್ಲೀಷಲ್ಲಿ ಬಾಂಬುಗಳಂತ ಕರಿತೀವಿ, ಎಕ್ಸ್ಪ್ಲೋಸಿವ್ ಸಿಡಿಮದ್ದುಗಳನ್ನು ಮತ್ತು ಪಟಾಕಿಗಳನ್ನು, ಕ್ರ್ಯಾಕರ್ಗಳನ್ನು ತಯಾರು ಮಾಡಬೇಕಾದ್ರೆ
ಗನ್ ಪೌಡರ್ ಅಥವಾ ಪೊಟ್ಯಾಷಿಯಂ ನೈಟ್ರೇಟ್ ಎಂಬ ಕೆಮಿಕಲನ್ನು ನಾವು ಬಳಸ್ತೀವಿ. ಕೆಲವೊಮ್ಮೆ 4 ಆಪ್ಷನ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ಸಹಿತ ಎಕ್ಸಾಮ್ದಲ್ಲಿ ಕ್ವಶನ್ಸ್ ನಮಗೆ ಬರುವಂಥ ಸಾಧ್ಯತೆಗಳಿರ್ತವೆ. ಕೆಲವೊಂದು ಕ್ವಶನ್ಗೆ ಆ ಒಂದು ಆಪ್ಷನ್ ಬಿಟ್ಟರೆ ಮಿಕ್ಕಿದ 3 ಆಪ್ಷನ್ ಯಾವುದೇ ರೀತಿ ಉಪಯೋಗ ಇಲ್ಲ, ಸುಮ್ಮನೆ ನಮ್ಮ ಮೈಂಡ್ ಡೈವರ್ಟ್ ಮಾಡೋಕ್ಕಂತ ಕೇಳ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಂಥವೇನಾದ್ರು ಕೊಟ್ಟಾಗ ಪ್ರತಿಯೊಂದು ಕೆಮಿಕಲ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಐತಿ. ಇವೆಲ್ಲನೂ ಎಕ್ಸಾಮ್ದಲ್ಲಿ ಕೇಳಿರುವಂಥ ಕ್ವಶನ್ಸೇ. ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳೆಲ್ಲನು. ಕೆಳಗಿನಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕ ಉದಾಹರಣೆಯಾಗಿದೆ ಅಂತ ಕೇಳ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸಾಂಪಲ್ ಆಫ್ ಇನ್ಸುಲೇಟರ್. ವಿದ್ಯುತ್ ನಿರೋಧಕ ಅಂತಂದರೆ ಯಾವ ವಸ್ತುವಿನ ಮುಖಾಂತರ ಕರೆಂಟು ಪಾಸ್ ಆಗುವುದಿಲ್ಲವೋ ಆ ಒಂದು ವಸ್ತುವನ್ನು ನಾವು ವಿದ್ಯುತ್ ನಿರೋಧಕ ಅಂತ ಕರಿತೀವಿ. ವಿದ್ಯುತ್ತನ್ನು ಹರಿಯಲು ಬಿಡದೇ ಇರುವಂಥ ವಸ್ತುಗಳನ್ನು ವಿದ್ಯುತ್ ನಿರೋಧಕ ವಸ್ತುಗಳು ಅಂತ ಕರಿತೀವಿ. ಸೊ ಇಲ್ಲಿ ನಾವು ವಿದ್ಯುತ್ ನಿರೋಧಕವಾಗಿ ಬಳಸುವಂಥ ಒಂದು ವಸ್ತು ಯಾವುದು ಅಂತ ನಾವು ನೋಡಿಕೊಂಡಾಗ ಯಾವ್ದು ಗೆಸ್ ಮಾಡ್ತಿರ್ತಾವು? ಯಾವುದಿರ್ಬೋದು ನಿಮ್ಮ ಪ್ರಕಾರ? ವಜ್ರ, ಪಾದರಸ, ಕಬ್ಬಿಣ ಮತ್ತು ಕ್ರೋಮಿಯಮಲ್ಲಿ ವಜ್ರ ಅನ್ನೋದು ವಿದ್ಯುತ್ ನಿರೋಧಕ ವಸ್ತುವಾಗಿದೆ. ಪಾದರಸ, ಕಬ್ಬಿಣ, ಕ್ರೋಮಿಯಂ ಇವೆಲ್ಲ ಮೆಟಲ್ ವಸ್ತುಗಳಾಗಿರೋದ್ರಿಂದ ಲೋಹಗಳು ಉತ್ತಮ ಗುಣಮಟ್ಟದ ವಿದ್ಯುತ್ ವಾಹಕಗಳಾಗಿದ್ದಾವೆ. ಆಲ್ ಮೆಟಲ್ಸ್ ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಬಟ್ ಆದರೆ ಡೈಮಂಡ್ ಅನ್ನೋದು ಕಮ್ಸ್ ಅಂಡರ್ ನಾನ್ ಮೆಟಲ್, ಇದೊಂದು ಅಲೋಹವಾಗಿದೆ. ವಜ್ರ ಕಾರ್ಬನ್ನ ಒಂದು ಬಹುರೂಪತೆ ಅಂತ ಕರಿತೀವಿ. ಎಕ್ಸಾಮ್ದಲ್ಲಿ ನಿಮಗೆ ವಜ್ರದ ಮೇಲೆ ಸುಮಾರು ಕ್ವಶನ್ ಕೇಳ್ತಾನೆ. ಪಟ್ ನಾನೊಂದು 10 ಪಾಯಿಂಟ್ಸ್ ಹೇಳ್ತಿರ್ತೀನಿ, ಬೇಗ ನೀವು ನೋಟ್ ಮಾಡ್ಕೊಳ್ಳಿ. ಒಂದು 10 ಪಾಯಿಂಟ್ ನೆನ್ಪಿಟ್ಕೊಳ್ಳೋ ವಜ್ರದ ಬಗ್ಗೆ. ಏನು ಸರ್ ವಜ್ರ ಅಂದ್ರೆ ಇದೊಂದು ಕಾರ್ಬನ್ನ ಶುದ್ಧ ರೂಪ ಅಂತ ಕರಿತೀವಿ. ವಜ್ರ ಏನಿದು ಕಾರ್ಬನ್ನ ಶುದ್ಧ ರೂಪ, ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಯಾವುದು ಅಂದ್ರೆ ವಜ್ರ. ಭೂಮಿಯ ಮೇಲಿರುವಂಥ ಅಥವಾ ಜಗತ್ತಿನಲ್ಲಿರುವಂಥ ಅತೀ ಗಟ್ಟಿಯಾದ ವಸ್ತು, ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಯಾವುದು ಅಂತಂದರೆ ವಜ್ರ. ವಜ್ರದ ನಂತರ ಅತಿ ಗಟ್ಟಿಯಾಗಿರುವಂಥ ವಸ್ತು ಯಾವುದಂದ್ರೆ ಕಾರ್ಬೋರೆಂಡಮ್. ಯಾವುದು? ಕಾರ್ಬೋರೆಂಡಮ್ ಅಥವಾ ಸಿಲಿಕಾನ್ ಕಾರ್ಬೈಡ್ ಅಂತ ಕರಿತೀವಿ. ಸಿಲಿಕಾನ್ ಕಾರ್ಬೈಡ್. ಸಿಲಿಕಾನ್ ಕಾರ್ಬೈಡ್ ಅನ್ನೋದು ವಜ್ರದ ನಂತರ ಅತಿ ಗಟ್ಟಿಯಾಗಿರುವಂಥ ವಸ್ತು. ಇನ್ನು ವಜ್ರ ಅಂತ ಬಂದಾಗ ನಾವು ನೋಡಿಕೊಂಡಾಗ ಕೇವಲ ನೀವು ರೆಡ್, ವೈಟ್ ಅಂತ ನೋಡ್ತೀವಿ. ವಜ್ರದಲ್ಲಿ ಸರಿಸುಮಾರು 12ಕ್ಕಿಂತ ಜಾಸ್ತಿ ಕಲರ್ಗಳನ್ನು ನೋಡ್ತೀವಿ. ರೆಡ್ ಕಲರ್ ವಜ್ರಕ್ಕೆ ಜಾಸ್ತಿ ಬೆಲೆ ಇದೆ, ಬೂದು ಬಣ್ಣದ ವಜ್ರಕ್ಕೆ ಸ್ವಲ್ಪ ಕಡಿಮೆ ಬೆಲೆ ಇದೆ ಅಂತ ನಾವು ನೋಡ್ತೀವಿ. ವಜ್ರಕ್ಕೆ ಯಾವುದೇ ರೀತಿಯಾಗಿರುವಂಥ ಸ್ವಂತ ಬೆಳಕಿಲ್ಲ. ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನೋ ಒಂದು ಫಿನಾಮಿನ ಮೇಲೆ ಉಳಿತದೆ. ಇದನ್ನು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಫಿನಾಮಿನ ಮೇಲೆ ವಜ್ರ ಏನಾಗ್ತದೆ ನಮಗೆ ಹೊಳಿತದೆ. ವಜ್ರ ಅನ್ನೋದು ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕವಾಗಿದೆ. ಅಂದರೆ ಇದರೊಳಗೆ ಹೀಟು ಪಾಸ್ ಆಗಲ್ಲ ಮತ್ತು ಕರೆಂಟು ಸಹಿತ ಏನಾಗಲ್ಲ, ಪಾಸ್ ಆಗಲ್ಲ. ವಜ್ರದ ಒಂದು ಮೆಲ್ಟಿಂಗ್ ಪಾಯಿಂಟ್ ನೋಡಿದ್ರೆ ಟಂಗ್ಸ್ಟನ್ಗಿಂತ ಜಾಸ್ತಿ ಐತಿ. ಮೆಟಲ್ಗಳಲ್ಲಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇರೋದು ಯಾವುದು? ಟಂಗ್ಸ್ಟನ್ಗೆ. ಬಟ್ ಆದರೆ ಅದಕ್ಕಿಂತ ಇನ್ನೂ ಮೆಲ್ಟಿಂಗ್ ಪಾಯಿಂಟ್ ಯಾವುದಂದ್ರೆ ಡೈಮಂಡ್ಗಿದೆ. ಸುಮಾರು 5000ಕ್ಕಿಂತ ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತ ಅಂದಾಜು ಮಾಡಲಾಗಿದೆ. ಬಟ್ ಯಾರೂ ಅಲ್ಲಿವರೆಗೆ ಇದನ್ನು ಕರಗಿಸಿ ನೋಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಯಾಕಂದರೆ ಅಷ್ಟು ಕೊಟ್ಟರು ಸಹಿತ ಕರಗಲಿಲ್ಲ. ಹಂಗೆ ಇದರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಅಂತಂದರೆ 5000ಕ್ಕಿಂತ ಜಾಸ್ತಿ ಅಂತ ನೋಡ್ತೀವಿ. ವಜ್ರದಲ್ಲಿ ಕಾರ್ಬನ್ ಕಣಗಳು ಯಾವ ರೀತಿ ಜೋಡಣೆ ಆಗ್ತವೆ ಅಂತ ಕೇಳ್ತಾನೆ. ಅದನ್ನು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅಂತ ಕರಿತಾರೆ. ಅಂದರೆ ಕನ್ನಡದಲ್ಲಿ ಚತುರ್ಭುಜ ಜೋಡಣೆ ಅಥವಾ ಚತುರ್ಮುಖ ಜೋಡಣೆ ಅಂತ ಕರಿತೀವಿ. ಅಂದರೆ ಒಂದು ಕಾರ್ಬನ್ ಆಟಮ್ ಇತರ 4 ಕಾರ್ಬನ್ ಕಣಗಳೊಂದಿಗೆ ಒಂದು ಬಾಂಡಿಂಗನ್ನು ಏರ್ಪಡಿಸ್ಕೊಡ್ತದೆ. ಹಿಂಗೆ ಇದೊಂದು ಕಾರ್ಬನ್ ಇರ್ತದ್ರೆ ಮತ್ತು ಇದು ತಿರ್ಗಾ 4 ಕಾರ್ಬನ್ ಕಣಗಳೊಂದಿಗೆ ಮತ್ತು ಏನಾಗ್ತದೆ ಈ ರೀತಿ ಬಂಧವನ್ನು ಏರ್ಪಡಿಸ್ಕೊಡೋದಕ್ಕೆ ನಾವು ಚತುರ್ಮುಖ ಜೋಡಣೆ ಅಂತ ಕರಿತೀವಿ. ನಾವು ವಜ್ರದ ಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಏನಾದರೂ ಕ್ವಶನ್ ನಮಗೆ ಎಕ್ಸಾಮ್ದಲ್ಲಿ ರೈಸ್ ಆಗುತ್ತೆ ಅಂದರೆ, ಮಧ್ಯಪ್ರದೇಶದ ಪನ್ನಾ ಎಂಬ ಒಂದು ಜಾಗದಲ್ಲಿ ಭಾರತದಲ್ಲಿ ಅತಿ ಹೆಚ್ಚಾಗಿರುವಂಥ ವಜ್ರಗಳು ಸಿಗುವಂಥ ಒಂದು ಪ್ರದೇಶ. ಆದರೆ ಈ ಸ್ಟೇಟ್ ವೈಸ್ ನೋಡಿಕೊಂಡ್ರೆ ಆಂಧ್ರ ಪ್ರದೇಶದಲ್ಲಿ ವಜ್ರಗಳು ಅತಿ ಹೆಚ್ಚು ಸಿಗುತ್ತವೆ ಅಂತ ನಾವು ನೋಡ್ತೀವಿ. ಪ್ರಪಂಚದಲ್ಲಿ ಸೌತ್ ಆಫ್ರಿಕಾದ, ದಕ್ಷಿಣ ಆಫ್ರಿಕಾದ ಕಿಂಬೆರ್ಲಿ, ಯಾವುದು ಕಿಂಬೆರ್ಲಿ ಅನ್ನೋ ಒಂದು ಪ್ರದೇಶದಲ್ಲಿ
ವಜ್ರಗಳು ಅತಿ ಹೆಚ್ಚಾಗಿ ದೊರೆಯುವಂಥ ಒಂದು ಪ್ರದೇಶ ಸೌತ್ ಆಫ್ರಿಕಾದ ಕಿಂಬೆರ್ಲಿ ಅಂತ ನೋಡ್ತೀವಿ. ಸೆಕೆಂಡ್ ಬ್ರೆಜಿಲ್, ಎರಡನೇ ಪ್ಲೇಸಲ್ಲಿರೋದು ಯಾವುದು? ಬ್ರೆಜಿಲ್. ಸೌತ್ ಆಫ್ರಿಕಾ ಮತ್ತು ಬ್ರೆಜಿಲ್ ದೇಶಗಳು ಅತಿ ಹೆಚ್ಚು ವಜ್ರಗಳನ್ನು ಉತ್ಪತ್ತಿ ಮಾಡುವಂಥ ದೇಶಗಳು. ಭಾರತದಲ್ಲಿ ವಜ್ರಗಾರಿಕೆ ಅಂದ್ರೆ ಡೈಮಂಡನ್ನು ಕಟ್ ಮಾಡುವಂಥ ಟೆಕ್ನಾಲಜಿ ಇರೋದೆಲ್ಲಿ ಅಂತಂದ್ರೆ ಸೂರತ್, ಗುಜರಾತ್ನ ಸೂರತಲ್ಲಿ ನಮಗೆ ವಜ್ರಗಾರಿಕೆ, ಆ ಡೈಮಂಡನ್ನು ಕಟ್ ಮಾಡುವಂಥ ಒಂದು ಟೆಕ್ನಾಲಜಿ ನಮಗೆ ಸೂರತಲ್ಲಿ ನಮಗೆ ಸಿಗ್ತದೆ. ಹಿಂಗೆ ಒಂದು ವರ್ಡ್ ಬಂತಂದರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನೀವು ತಿಳ್ಕೊಬೇಕು. ಸಿಲ್ವರ್ ಬಗ್ಗೆ, ಗೋಲ್ಡ್ ಬಗ್ಗೆ, ಡೈಮಂಡ್ ಬಗ್ಗೆ, ಕಬ್ಬಿಣದ ಬಗ್ಗೆ, ಹಿಂಗೆ ಏನಾದರೂ ಒಂದು ಪದ ಬಂತು ಅಂದರೆ ಆ ಪದ ಸಂಬಂಧ ನೀವು ಕೆಲವೊಂದು ಅಂಶವನ್ನು ನೆನ್ಪಿಟ್ಕೊಳ್ಳೋದ್ರಿಂದ ನಾನೇನು ಬರ್ತೀನಲ್ಲ ಬೋರ್ಡ್ ಮೇಲೆ ಅವೆಲ್ಲನೂ ಎಕ್ಸಾಮ್ದಲ್ಲಿ ಒಂದೊಂದು ಕ್ವಶನ್ ಆಗಿ ಬಂದಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ನೀವು ಪ್ರತಿಯೊಂದು ವರ್ಡ್ ಇಂಪಾರ್ಟೆಂಟ್ ಆಗ್ತದೆ, ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮೊನ್ನೆ ಒಂದು ಯಾವುದೋ ಒಂದು KPSC ಎಕ್ಸಾಮ್ದಲ್ಲಿ ಕೇಳ್ತಾನೆ, ಕೊಹಿನೂರು ವಜ್ರವು ಯಾರ ಕಾಲದಲ್ಲಿ ದೊರೆತಿದೆ ಅಂತ ಕೇಳ್ತಾನೆ. ಕೊಹಿನೂರು ವಜ್ರವು 13ನೇ ಶತಮಾನದಲ್ಲಿ ವಾರಂಗಲ್ನ ಕಾಕತೀಯರು ಅಂತ ಒಂದು ಸಾಮ್ರಾಜ್ಯ, ವಾರಂಗಲ್ನ ಕಾಕತೀಯರು ಅಂತ ಕರಿತೀವಿ ನಾವು. ನಮ್ಮ ಕಡೆ ಗಂಗರು, ಚೋಳರು ಅಂತ ಹೇಳೋ ಒಂದು ಪ್ರಾಂತೀಯ ಸಾಮ್ರಾಜ್ಯ ಹಂಗೈತಲ್ಲ, ಆಂಧ್ರ ಪ್ರದೇಶದ ವಾರಂಗಲ್ನ ಒಂದು ಕಾಕತೀಯ ಸಾಮ್ರಾಜ್ಯ ಅಂತ ಇತ್ತು. ಆ ಕಾಕತೀಯ ಸಾಮ್ರಾಜ್ಯದಲ್ಲಿ ರಾಣ ರುದ್ರ ಪ್ರತಾಪ ಎಂಬ ದೊರೆ ಆ ಟೈಮಲ್ಲಿ ಆಳ್ವಿಕೆಯಲ್ಲಿದ್ದಾಗ ಅವಾಗ ನಮಗೆ ಕೊಹಿನೂರು ಅನ್ನೋ ವಜ್ರ ನಮಗೆ ಸಿಗ್ತದೆ. ಸದ್ಯಕ್ಕೆ ಅದು ಈಗ ಇಂಗ್ಲೆಂಡ್ ಮ್ಯೂಸಿಯಮಲ್ಲಿದೆ ಅಂತ ಸಹಿತ ನಾವು ನೋಡ್ತೀವಿ. ಸೊ ಈ ರೀತಿ ಒಂದಲ್ಲ ಒಂದು ಕ್ವಶನ್ ನಿಮಗೆ ವಜ್ರದ ಮೇಲೆ ಕ್ವಶನ್ ಬರ್ತಾ ಇರ್ತವೆ, ಕರೆಕ್ಟಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಕೆಳಗಿನಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾನೆ. ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ಹೌದು, ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಇದೆ ಎದುರದು ಬೆಳಕಿಂದು. ಅದರ ಶಬ್ದದ ಬಂದಾಗ ಕೇವಲ 340 ಮೀಟರ್ ಪರ್ ಸೆಕೆಂಡ್ ಅಷ್ಟೇ ನೋಡ್ತೀವಿ. ಅದು ಕಿಲೋಮೀಟರ್ ಪರ್ ಸೆಕೆಂಡ್ ಇಲ್ಲಿದೆ, ಇದು ಮೀಟರ್ ಪರ್ ಸೆಕೆಂಡ್ ಇಲ್ಲಿದೆ. ತುಂಬ ಡಿಫ್ರೆನ್ಸ್ ಆಗ್ತಾ ಎರಡಕ್ಕೆ. ಹೌದು, ಬೆಳಕು ಅನ್ನೋದು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲೇ ಚಲಿಸುತ್ತೆ. ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಅಂತ ಕೊಡ್ತಾನೆ. ಅಲ್ಲ, ಸಾಧ್ಯ ಇದೆ. ಬೆಳಕು ಚಲಿಸಬೇಕಾದ್ರೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ನೋ ನೀಡ್ ಆಫ್ ಎನಿ ಮೀಡಿಯಾ ಟು ಟ್ರಾವೆಲ್ ಅ ಲೈಟ್. ಲೈಟು ವ್ಯಾಕ್ಯೂಮ್ ನಿರ್ವಾತದಲ್ಲಿ ಸಹಿತ ಏನಾಗ್ತದೆ, ಚಲಿಸ್ತದೆ ಅಂತ ನೋಡ್ತೀವಿ. ಹಂಗಾಗಿ ಇಲ್ಲಿ ಸಾಧ್ಯ ಇಲ್ಲ ಅಂತ ಕೊಡ್ತಾನೆ, ಇದು ಸಾಧ್ಯ ಇದೆ. ಹಂಗಾಗಿ ಇದು ತಪ್ಪಾಗಿರುವಂಥ ಹೇಳಿಕೆ. ಆದರೆ ಶಬ್ದ ನಿರ್ವಾತ ಮೂಲಕ ಚಲಿಸಲು ಸಾಧ್ಯ ಇಲ್ಲ. ಶಬ್ದ ಚಲಿಸಬೇಕಾದ್ರೆ ಮಾಧ್ಯಮ ಬೇಕೇ ಬೇಕು. ಅದಕ್ಕೆ ಗಾಳಿ ಆದರೂ ಬೇಕು, ನೀರಾದರೂ ಬೇಕು, ಘನ ವಸ್ತು ಆದರೂ ಬೇಕು. ಈ ಮೂರು ಇರಲಿಲ್ಲ ಅಂದರೆ ಸೌಂಡ್ ಏನಾಗಲ್ಲ, ಟ್ರಾವೆಲೇ ಮಾಡಲ್ಲ. ಬೆಳಕು ಸರಳ ರೇಖೆಯಲ್ಲಿ ಪ್ರಯಾಣಿಸುತ್ತದೆ. ಹೌದು, ಬೆಳಕು ಯಾವಾಗಲೂ ಸ್ಟ್ರೇಟ್ ಲೈನಲ್ಲಿ ಚಲಿಸುತ್ತೆ. ಮಾರ್ಗ ಮಧ್ಯದಲ್ಲಿ ಹಿಂಗೆ ಒಂದು ಮ್ಯಾಲೆ ಹೋಗಿ ಕೆಳಗೆ ಬಂದು ಮತ್ತು ಈ ಕಡೆ ಹೋಗಿ ಹಿಂಗೆ ಡೈರೆಕ್ಷನ್ ಏನಾಗಲ್ಲ, ಚೇಂಜ್ ಆಗಲ್ಲ. ನೀವು ಅಲೆ, ನಾನು ಮಾತಾಡೋದು ಅಲೆ ಬಗ್ಗೆ ಅಲ್ಲ. ಅಲೆ ಅಂದರೆ ಈ ರೀತಿ ಮೇಲೆ ಕೆಳಗೆ ಚಲಿಸ್ತತಿ, ಮೇಲೆ ಕೆಳಸ್ತತಿ, ಹಿಂಗೆ ಸ್ಟ್ರೇಟೇ ಹೋಗ್ತತಿ. ಮೇಲೆ ಕೆಳಗೆ ಹೋಗ್ತಿಲ್ಲ, ಹಿಂಗೆ ಮೇಲೆ ಕೆಳಗೆ ಹಿಂಗೆ ಹೋಗಲ್ಲ. ಒಂದೇ ಡೈರೆಕ್ಷನಲ್ಲಿ ಸ್ಟ್ರೇಟ್ ಲೈನಲ್ಲಿ ಚಲಿಸ್ತದೆ ಅಂತ ನಾವು ನೋಡ್ತೀವಿ. ಇದು ಸಹಿತ ಸರಿಯಾಗಿರುವಂಥ ಉದಾಹರಣೆ. ಬೆಳಕು ನೇರವಾಗಿ ಚಲಿಸೋದ್ರಿಂದನೇ ಒಂದು ವಸ್ತುನ ನೆರಳು ಉಂಟಾಗ್ತದೆ. ಹಗಲು ಮತ್ತು ರಾತ್ರಿಗಳು ಸಂಭವಿಸ್ತವೆ ಮತ್ತು ಗ್ರಹಣಗಳು ಸಂಭವಿಸ್ತವೆ. ಇದು ಬೆಳಕಿನ ನೇರ ಚಲನೆಯ ಪರಿಣಾಮದಿಂದ ಉಂಟಾಗುವಂಥ ಅನ್ವಯಗಳು. ಸೊ ಹಂಗಾಗಿ ಇಲ್ಲಿ ತಪ್ಪಾಗಿರುವಂಥ ಹೇಳಿಕೆ ಬಿಯಲ್ಲಿ ತಪ್ಪಾಗಿದೆ. ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಅಂತ ಕೊಡ್ತಾನೆ. 100% ಸಾಧ್ಯ ಇದೆ. ಮತ್ತು ಮೋರೋವರ್ ಅಲ್ಲೇ ಅತಿ ಹೆಚ್ಚಿನ ಸ್ಪೀಡೊಂದಿಗೆ ಲೈಟ್ ಅನ್ನೋದು ಟ್ರಾವೆಲ್ ಮಾಡ್ತದೆ. ಕರೆಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 32 ಬಿಟ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಡ್ಯಾಶ್ ಬೈಟ್ಗಳನ್ನು ಪ್ರವೇಶಿಸಬಹುದು ಅಂತ ಇದೆ. ಸೊ ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂಥ ಕ್ವಶನು. ನೀವು ಸೈನ್ಸ್ ಮಾಸ್ಟರ್ ಅಂತೀರಿ, ಕಂಪ್ಯೂಟರ್ ಯಾಕೆ ಸಾಲ್ವ್ ಮಾಡತ್ತೀರಿ ಅಂತಂದರೆ ಈಗ ಗೊತ್ತಾಗಬೇಕಲ್ಲ. ಕಂಪ್ಯೂಟ್ರು, ಟೆಕ್ನಾಲಜಿ, ಎಕಾಲಜಿ, ಸೈನ್ಸು, ಫಿಸಿಕ್ಸು ಎಲ್ಲ ಒಂದೇ. ಸೈನ್ಸ್ ನನಗೆ ಇತಿಹಾಸ ಗೊತ್ತಿಲ್ಲ, ಯಾವ ರಾಜ ಯಾವ ಆಳ್ವಿಕೆ ಏನು ಮಾಡುತ್ತೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಕಂಪ್ಯೂಟ್ರು, ಟೆಕ್ನಾಲಜಿ ಎಲ್ಲ ನಮಗೆ ಇಂಟ್ರೆಸ್ಟೆಡ್, ಕ್ಲಾಸ್ ಮಾಡೋಕ್ಕೆ ಎಂಜಾಯ್ ಮಾಡ್ತೀವಿ. ಸಬ್ಜೆಕ್ಟನ್ನು ತಿಳ್ಕೊಳ್ಳುವಂಥ ಅವಕಾಶ ನಮಗೆ ಸಿಗ್ತಾ ಇದೆ. ಅದನ್ನು ನಿಮಗೆ ಹೇಳುವಂಥ ಒಂದು ಸಮಯ ಒದಗಿ ಬಂದಿದೆ. ಹಂಗಾಗಿ ಅದ್ರ ಬಗ್ಗೆ ತಿಳ್ಕೊಂಡಾದರೂ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಮೋರೋವರ್ ಕಂಪ್ಯೂಟರ್ ನಮಗೆ ಇಂಟ್ರೆಸ್ಟೆಡ್ ಸಬ್ಜೆಕ್ಟೇ, ತೊಂದರೆ ಏನಿಲ್ಲ. ಸೊ ಇಲ್ಲಿ ಬಿಟ್ ಮತ್ತು ಬೈಟ್ ಇವೆರಡು ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರಬೇಕು. ನೋಡಿ, ಒಂದು ಬಿಟ್ ಅಂತಿದೆ. ಬಿಟ್ಟನ್ನು ಯಾವಾಗಲೂ ನಾವು ಸ್ಮಾಲ್ ಲೆಟ್ರಿಂದ ಬರಿತೀವಿ, ಬೈಟನ್ನು ಯಾವಾಗಲೂ ಕ್ಯಾಪ್ ಲೆಟ್ರಿಂದ ಬರಿತೀವಿ. ಹಿಂಗೆ ಇಂಡಿಕೇಟ್ ಮಾಡ್ತಾರೆ. ಏನು ಸರ್ ಬಿಟ್ ಅಂತಂದರೆ ಸ್ಮಾಲೆಸ್ಟ್ ಯೂನಿಟ್ ಆಫ್
ಏನು ಡಿಜಿಟಲ್ ವರ್ಡ್ ಇದು. ಯಾವುದೇ ಒಂದು ಮಾಹಿತಿಯ ಅತಿ ಚಿಕ್ಕದಾಗಿರುವಂಥ ಆ ಒಂದು ಯೂನಿಟ್ ಯಾವುದು ಅಂತಂದರೆ ಅದೇ ಬಿಟ್. ಇಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ 8 ಬಿಟ್ಟುಗಳು ಸೇರಿ 1 ಬೈಟು ಅಂತ ಆಗ್ತದೆ. ಅಂದ್ರೆ ಸ್ಟೋರೇಜಲ್ಲಿ ಯಾವ್ದು ದೊಡ್ಡದೈತಿ ಈಗ ನಮಗೆ ಬೈಟ್ ದೊಡ್ಡದು. 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ ಅಂತ, 8 ಬಿಟ್ಟುಗಳನ್ನು ಸೇರಿಸಿದಾಗ ಒಂದು ಬೈಟು ಅಂತ ಸಿಗ್ತದೆ. ಹಂಗೆ 16 ಬಿಟ್ಟುಗಳು ಅಂತ ಬಂದಾಗ 2 ಬೈಟುಗಳು, 24 ಬಿಟ್ಟುಗಳು ಅಂತ ಬಂದಾಗ 3 ಬೈಟುಗಳು, 32 ಬಿಟ್ ಅಂತ ಬಂದಾಗ ನನಗೆ 4 ಬೈಟುಗಳು ಅಂತ ನಮಗೆ ಆನ್ಸರ್ ಬರ್ತದೆ. ಸೊ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಬಂದಾಗ ಅದನ್ನು ನಾವು ಬಿಟ್ ಅಂತ ಕರಿತೀವಿ. ಸೊ 32 ಬಿಟ್ ವರ್ಡ್ಗಳು ಅಂತ ನಾವು ಬಂದಾಗ ಸೊ ಡಿಜಿಟಲ್ ಡೇಟಾ ಅಂತ ನಾವು ಒಂದು ಪದವನ್ನು ಯೂಸ್ ಮಾಡ್ತೀವಿ. ಡಿಜಿಟಲ್ ಡೇಟಾದ ಸ್ಮಾಲೆಸ್ಟ್ ಯೂನಿಟ್ ಯಾವುದು ಬಿಟ್. ಇದು ನಮಗೆ ಡಿಜಿಟಲಲ್ಲಿ ಇದು ಕೇವಲ 0 ಮತ್ತು 1ನ ಬೈನರಿ ಲ್ಯಾಂಗ್ವೇಜಲ್ಲಿ ನಮಗೆ ಕಂಪ್ಯೂಟರ್ ಮಾತ್ರ ರೀಡ್ ಮಾಡ್ತತಿ. ಸೊ 32 ಈಸ್ ಈಕ್ವಲ್ ನಮ್ಗೆ ಎಷ್ಟು ಬೈಟ್ ಆಗ್ತತಿ ಅಂತ ಕ್ವಶನ್ ಅಷ್ಟೇ. ಹಾಗಾಗಿ ನಮಗೆ ಸರಿಯಾಗಿರುವಂಥ ಉತ್ತರ 4 ಬೈಟ್ಗಳಿಗೆ ಸಮ ಅಂತ ಅರ್ಥ. 32 ಬಿಟ್ ಈಸ್ ಈಕ್ವಲ್ ಟು 4 ಬೈಟ್. 8 ಬಿಟ್ಸ್ ಈಸ್ ಈಕ್ವಲ್ ಟು 1 ಬೈಟ್. ಸೊ 32 ಬಿಟ್ಸ್ ಈಸ್ ಈಕ್ವಲ್ ಟು 4 ಬೈಟು ಅಂತ ಅರ್ಥ. ಎಸ್, ಸೊ ಸರಿಯಾಗಿರುವಂಥ ಉತ್ತರ 4 ಬೈಟ್ಸ್. ಮತ್ತೆ ಬಂತು ನೋಡ್ರಿ ಕ್ವಶನ್. ಇದು ಮೋಸ್ಟ್ ರಿಪೀಟ್ ಆಗ್ತಾ ಇರೋಂಥ ಕ್ವಶನ್ ಇದು. ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡ್ತದೆ ಅಂತ ಕೊಡ್ತಾನೆ. ಸೊ ಡಾಪ್ಲರ್ ಪರಿಣಾಮ, ಇಲ್ಲ ಇಲ್ಲಿ ಸೌಂಡಲ್ಲಿ ಬರುವಂಥ ಡಾಪ್ಲರ್ ಪರಿಣಾಮ, ವಿವರ್ತನೆ, ಆಂತರಿಕ ಪ್ರತಿಫಲನ ಮತ್ತು ರಾಮನ್ ಪರಿಣಾಮ. ರಾಮನ್ ಪರಿಣಾಮ ನಮಗೆ ಸ್ಕ್ಯಾಟರಿಂಗ್, ಚದುರುವಿಕೆಯಲ್ಲಿ ಬರುವಂಥದ್ದು. ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನೋದು ನಾವು ಆಪ್ಟಿಕಲ್ ಫೈಬರ್ಗಳು ಇದೇ ತತ್ವದ ಮೇಲೆ ಕೆಲಸ ಮಾಡ್ತೇವೆ ಅಂತ ನೋಡ್ತೀವಿ. ಏನು ಸರ್ ಆಪ್ಟಿಕಲ್ ಫೈಬರ್ ಅಂದ್ರೆ ಬೆಳಕನ್ನು ಸಾಗಿಸುವಂಥ ಒಂದು ದಾರ, ಒಂದು ವೈರ್ ಅಂತ ನೋಡ್ತೀವಿ. ಇಲ್ಲಿ 2 ಡಿಫ್ರೆಂಟ್ ಆಗಿರುವಂಥ ಮೀಡಿಯಾಗಳನ್ನು ಸೃಷ್ಟಿ ಮಾಡಿ ಈ ಒಂದು ವಸ್ತುವನ್ನು ತಯಾರು ಮಾಡ್ತಾರೆ. ಇಲ್ಲಿ ಸಾಂದ್ರ ಮತ್ತು ವಿರಳ ಮಾಧ್ಯಮ ಅಂತ ಇರ್ತದೆ. ಬೆಳಕು ಈ ರೀತಿ ಸಾಂದ್ರ ಮಾಧ್ಯಮದಿಂದ ತಿರ್ಗಾ ಈ ಮೇಲಿರುವಂಥ ಗಾಳಿ ವಿರಳ ಮಾಧ್ಯಮಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಅದರೊಳಗೆ ಬರ್ತತಿ. ಸಾಂದ್ರದಿಂದ ವಿರಳಕ್ಕೆ ಹೋಗ್ಬೇಕಾದ್ರೆ ಲೈಟು ಅದೇ ಒಂದು ವಸ್ತುವಿನಲ್ಲಿ ಬೆಳಕಿನ ರಿಫ್ಲೆಕ್ಷನ್ಗಳ ಸಂಖ್ಯೆ ಜಾಸ್ತಿ ಮಾಡಿಕೊಂಡು ಹೆಚ್ಚು ಬ್ರೈಟ್ನೆಸ್ ಆಗಿ ಹೆಚ್ಚು ಹೊಳಪನ್ನು ಹೊಂದಿ ಆ ವಸ್ತು ಮುಂದಕ್ಕೆ ಚಲಿಸುವುದನ್ನು ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಫಿನಾಮಿನಾ ಅಂತ ಕರಿತೀವಿ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಫಿನಾಮಿನಾದಲ್ಲಿ ಬೆಳಕು ಯಾವ ಮಾಧ್ಯಮದಿಂದ ಯಾವ ಮಾಧ್ಯಮ ಕಡೆಗೆ ಚಲಿಸಬೇಕು ಅಂತ ಕೇಳ್ತಾನೆ. ಯಾವಾಗಲೂ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮ ಕಡೆಗೆ ಚಲಿಸಬೇಕು. ಲೈಟ್ ಆಲ್ವೇಸ್ ಮೂವ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಾ. ಅವಾಗ ಲೈಟು ಇಂಟರ್ನಲ್ಲಿ ಬಾಗಿ ಇಲ್ಲೆಲ್ಲೋ ಒಂದು ಕಡೆ ನೀವು ಲೈಟ್ ಹಾಕೋದು ಸಹಿತ ಮತ್ತು ಯಾವುದೋ ತುದಿಯಲ್ಲಿ ಲೈಟ್ ಏನಾಗ್ತದೆ ಹೊರಗೆ ಬರ್ತತಿ. ಇಲ್ಲಿ ಆ್ಯಕ್ಚುಲಿ ಈ ಬಾಕ್ಸಲ್ಲಿ ಒಂದು ಲೈಟ್ ಇರ್ತದೆ, ನಿಮ್ಗೆ ಎಲ್ಲಿ ಲೈಟ್ ಕಾಣಲ್ಲ, ಈ ಟಿಪ್ಪಲ್ಲಿ ಮಾತ್ರ ಲೈಟ್ ನಿಮಗೆ ಟ್ರಾನ್ಸ್ಫರ್ ಆಗಿ ನಮಗೆ ಕಾಣ್ತಾ ಇರ್ತದೆ. ಇದನ್ನು ಸಂಪೂರ್ಣ ಆಂತರಿಕ ಪ್ರತಿಫಲನ. ಸಂಪೂರ್ಣ ಆಂತರಿಕ ಪ್ರತಿಫಲನ ನಿಮಗೆ ನೆನ್ಪಿಟ್ಕೊಳ್ಳೋ ಶಾರ್ಟ್ಕಟ್ ಟ್ರಿಕ್ ಏನಂತಂದರೆ ವಸ್ತುಗಳು ಎಲ್ಲಿ ಜಾಸ್ತಿ ಹೊಳಿತಾವೋ ಅಲ್ಲೆಲ್ಲ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಒಟ್ಟು ಹೊಳೆಯುವುದನ್ನೇ ನಾವು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಒಂದು ಮಾಧ್ಯಮದಲ್ಲಿ ಬೆಳಕನ್ನು ಹಾಕಿದಾಗ ತಿರ್ಗಾ ಅದೇ ಮಾಧ್ಯಮಕ್ಕೆ ಬೆಳಕು ಪ್ರತಿಫಲನ ಆಗಿ ಬೆಳಕಿನ ಪ್ರಮಾಣ ಜಾಸ್ತಿ ಆಗೋದು. ಬೆಸ್ಟ್ ಎಕ್ಸಾಂಪಲ್ ವಜ್ರ ಹೊಳೆಯುವುದು ಯಾವ ತತ್ವ, ಮತ್ತು ಪ್ರಿಸಮ್ ಪಟ್ಟಕಗಳು ಹೊಳೆಯುವುದು ಯಾವ ತತ್ವ, ಆಪ್ಟಿಕಲ್ ಫೈಬರ್ಸ್ಗಳು ಯಾವ ತತ್ವ. ರಾತ್ರಿ ಸಮಯದಲ್ಲಿ ಸೈಕಲ್ ತೊಗೊಂಡು ಹೋಗ್ತಿದ್ವಿ, ಸೈಕಲ್ ಹಿಂದೆ ರಿಫ್ಲೆಕ್ಟರ್ ಮೇಲೆ ಹಿಂದಿನ ಗಾಡಿಯಿಂದ ಬೆಳಕು ಬಿದ್ದಾಗ ಚಕ್ ಅಂತೇಳಿ ನಮ್ಮ ರಿಫ್ಲೆಕ್ಟರ್ಗಳು ಹೊಳಿತವೆ, ರಿಫ್ಲೆಕ್ಟರ್ಸ್. ಸೈಕಲ್ನ ಪ್ರತಿಫಲಕಗಳು ಹೊಳೆಯುವುದು ಯಾವ ತತ್ವ. ಇಂಡಿಕೇಟರ್ ವಾಹನಗಳ ಇಂಡಿಕೇಟರ್ಗಳು ಹೊಳೆಯುವುದು ಯಾವ ತತ್ವ. ಮರುಭೂಮಿಯಾಗ ಬೆಳಕು ಹೊಳೆದು ನಮಗೆ ನೀರು ಕಣ್ಣಂಗೆ ಕಾಣ್ತತಿ. ರಸ್ತೆ ಮೇಲೆ ಅತೀ ಬೇಸಿಗೆ ಸಮಯದಾಗ ನೀವು ಡಾಂಬರ್ ರಸ್ತೆ ಮೇಲೆ ಹೋಗ್ತಾ ಇದ್ದೀರಿ ಅಂತಂದರೆ ಅವಾಗ ನಿಮಗೆ ಮುಂದೆ ಬೆಳ್ಳನೆಯ ಒಂದು ನೀರು ನಿಂತಾಗೆ ಕಾಣ್ತಿರ್ತತಿ. ಅದಕ್ಕೆ ನಾವು ಮರೀಚಿಕೆಗಳು ಅಂತ ಕರಿತೀವಿ, ಮಿರೇಜ್ಗಳು ಅಂತ ಕರಿತೀವಿ. ಇವೆಲ್ಲನೂ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿರಿ. ಹೊಳೆಯುವುದು ಅಂತಿದೆ. ಬೆಳಕು ಜಾಸ್ತಿ ಕೊಡ್ತತಿ, ಹೊಳಿತತಿ, ಬೆಳ್ಳು ಕಾಣ್ತತಿ. ಸಾಬೂನಿನ ಗುಳ್ಳೆ ಹೊಳೆಯೋದು, ಸಾಬೂನಿನ ಗುಳ್ಳೆ ಸೋಪ್ ಬಬುಲ್ ಸಹಿತ ನೀವು ಗಾಳಿಯನ್ನು ಬಿಟ್ಬಿಡ್ರಿ, ಹಿಂಗೆ ಗಾಳಿಯಾಗ ಬೆಳ್ಳಗೆ ಹೊಳಿತದೆ ನಮಗೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಒಂದು ಗ್ಲಾಸ್ ಒಳಗೆ ನೀರು ಹಾಕಿ ನೀರೊಳಗೆ ಒಂದು ಗಾಳಿ ಗುಳ್ಳೆ ಬಂತು ಅಂತೇಳಿರಿ, ಆವಾಗ ನೀರಿಗಿಂತ ಈ ಗುಳ್ಳೆ ಜಾಸ್ತಿ ಹೊಳಿತಿರ್ತತಿ. ಇದನ್ನು ಸಹಿತ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸಾಬೂನಿನ ಗುಳ್ಳೆ ಹೊಳೆಯೋದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಎಲ್ಲಕ್ಕೂ ಹೊಳೆಯುವುದು ಅಂತ ಕರಿತಿರ್ತಾನೆ.
ಹೆಚ್ಚು ಬೆಳಕನ್ನು ಕೊಡ್ತದೆ ಯಾಕೆ ಅಂತ ಕೊಡ್ತಾನೆ. ಅಥವಾ ಏನೂ ಕ್ವಶನ್ ಕೇಳಿಲ್ಲ ಅಂತಂದ್ರೆ ಅದು ಹೊಳೆತೈತೇನು ಅಂತ ಇಮ್ಯಾಜಿನ್ ಮಾಡಿ ಪಟ್ ಅಂತ ನೀವು ಆನ್ಸರ್ ಮಾಡ್ಬೋದು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಈ ರೀತಿ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮಗೆ ಪ್ರತಿಯೊಂದು ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ತರಗತಿಗಳನ್ನು ಎಸ್ ಬಿ ಸೈನ್ಸ್ ಅಡ್ಡಾ ಒಂದು ಆ್ಯಪ್ ಮುಖಾಂತರ ನೀವು ಕಲಿಯುವಂಥ ಅವಕಾಶ ಇದೆ. ಡೌನ್ಲೋಡ್ ಮಾಡಿಕೊಂಡು ಈಗಲೇ ಒಂದ್ಸಲ ಕಂಟೆಂಟನ್ನು ನೋಡ್ಕೊಳ್ಳಿ. ಕಂಟೆಂಟ್ ನಿಮಗೆ ಲೈಕ್ ಆಯಿತು ಅಂತಂದರೆ ಆ್ಯಪನ್ನು ನೀವು ಪರ್ಚೇಸ್ ಮಾಡಿಕೊಂಡು ಕ್ಲಾಸನ್ನು ಕಂಪ್ಲೀಟಾಗಿ ಕೇಳಬಹುದು. ಎಸ್, ಸೊ ಆನ್ಸರ್ ಗೊತ್ತಾಗಿದೆ. ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ನಾವು ಕರಿತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸುಂದರ್ ಪಿಚೈ ಇವರು ಯಾವ ಕಂಪನಿಯ ಯೊಂದಿಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾನೆ. ಸುಂದರ್ ಪಿಚೈ ಗೊತ್ತು, ಗೂಗಲ್ನ ಒಂದು CA ನಾವು ಸುಂದರ್ ಪಿಚೈ ಅಂತ ಕರಿತೀವಿ. ತಮಿಳುನಾಡು ರಾಜ್ಯದ ಒಬ್ಬ ಬಡ ವ್ಯಕ್ತಿ. ಆಮೇಲೆ ಇವರು ಮುಂದೊಂದು ದಿನ ಈ ಗೂಗಲ್ನ CEO ಆಗ್ತಾರೆ. ಇಡೀ ಪ್ರಪಂಚವನ್ನು ಆಳ್ತಿರುವಂಥ ಒಂದು ಸಂಸ್ಥೆ ಗೂಗಲ್ನ ಒಂದು CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಅಂತಂದರೆ ಸುಂದರ್ ಪಿಚೈ ಅಂತ ನಾವು ನೋಡ್ತೀವಿ. ಇನ್ನು ಮೈಕ್ರೋಸಾಫ್ಟ್ ಅಂತ ಬಂದಾಗ ಅವರು ಇಂಡಿಯನ್ದವರೇ, ಸತ್ಯ ನಾದೆಲ್ಲಾ ಅಂತ ನೋಡ್ತೀವಿ. ಇವರು ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಸಂಬಂಧಪಟ್ಟ ವ್ಯಕ್ತಿ, ಸತ್ಯ ನಾದೆಲ್ಲಾ ಅಂತ ನೋಡ್ತೀವಿ. ಗೂಗಲ್ ಅಂತ ಬಂದಾಗ ಸುಂದರ್ ಪಿಚೈ. ಹಿಂಗೆ ಪ್ರತಿಯೊಂದನ್ನ ಎಕ್ಸಾಮ್ದಲ್ಲಿ ಸಹಿತ ಅವಾಗವಾಗ ನಿಮಗೆ ಏನು CEOಗಳ ಬಗ್ಗೆ ಸಹಿತ ಕೇಳ್ತಿರ್ತಾನೆ ಕರೆಂಟ್ ಅಫೇರ್ಸಲ್ಲಿ. ಅದನ್ನು ಸಹಿತ ನೀವು ಒಂದ್ಸಲ ನೆನ್ಪಿಟ್ಕೋಬೇಕು. ಈ ಕೆಳಗಿನಗಳಲ್ಲಿ ಯಾವುದು ಸಸ್ತನಿ? ಸಸ್ತನಿ ಅಂದರೆ ಇಂಗ್ಲೀಷಲ್ಲಿ ಮ್ಯಾಮ್ಮೇಲ್ ಅಂತ ಕರಿತೀವಿ. ಮ್ಯಾಮ್ಮೇಲ್ ಏನು ಸರ್ ಸಸ್ತನಿ ಮೀನಿಂಗ್ ಅಂತಂದರೆ, ಯಾವ ಒಂದು ಜೀವಿಯು ಸ್ತನಗಳನ್ನು ಹೊಂದಿದ್ದು ತನ್ನ ಮರಿಗಳಿಗೆ ಹಾಲನ್ನು ಕೊಡ್ತದೋ, ಹಾಲನ್ನು ಉಣಿಸ್ತದೋ ಅಂಥ ಒಂದು ಜೀವಿಗಳನ್ನೇ ಸಸ್ತನಿಗಳು ಅಂತ ಕರಿತೀವಿ. ಅಂದರೆ ತನ್ನ ಮರಿ ತನ್ನ ತಾಯಿಯ ಸ್ವಂತ ಸ್ತನಗಳ ಮುಖಾಂತರನೇ ಹಾಲನ್ನು ಕುಡಿದು ಬೆಳಿಬೇಕು, ತನ್ನ ತಾಯಿ ಸ್ವಂತ ಸ್ತನಿಗಳನ್ನು ಹೊಂದಿರಬೇಕು. ಅಂಥವುಗಳನ್ನು ನಾವು ಸಸ್ತನಿಗಳು. ಮನುಷ್ಯ ಒಂದು ಸಸ್ತನಿ, ಯಾಕಂದರೆ ಮನುಷ್ಯ ತಾಯಿಗೆ ಸ್ತನಗಳ ಮುಖಾಂತರ ಮಗು ಹಾಲನ್ನು ಕುಡಿದು ಬೆಳೆದು ದೊಡ್ಡದಾಗ್ತದೆ. ಹಿಂಗೆ ಹಾಲು ಕೊಟ್ಟು ತನ್ನ ಮರಿಗಳನ್ನು ಬೆಳೆಸುವಂಥ ಜೀವಿಗಳನ್ನೇ ಸಸ್ತನಿ. ಅಂದರೆ ಸ್ವಂತ, ಸ್ತನಿ ಅಂದರೆ ಸ್ತನಗಳು, ಸ್ವಂತ ಸ್ತನಗಳನ್ನು ಹೊಂದಿರುವಂಥ ಜೀವಿಗಳನ್ನೇ ಸಸ್ತನಿಗಳು ಅನ್ನೋ ಪದವನ್ನು ಕೊಡ್ತೀವಿ. ಹಂಗೆ ಇದರಲ್ಲಿ ಯಾವುದು ಸಸ್ತನಿಯಾಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ, ಏಮು ಅಂತ ಒಂದು ಐತಲ್ಲ, ಏಮು ಅನ್ನೋದು ಒಂದು ಪಕ್ಷಿ. ಇದು ಏನಿದು ಪಕ್ಷಿ? ಎಂಥ ಪಕ್ಷಿ ಅಂದ್ರೆ ಹಾರಲಾರದ ಪಕ್ಷಿ. ಇದು ಎಂಥ ಪಕ್ಷಿ? ಹಾರಲಾರದ ಪಕ್ಷಿ, ಫ್ಲೈಟ್ಲೆಸ್ ಬರ್ಡ್ ಅಂತ ಕರಿತೀವಿ. ಇದು ರೆಕ್ಕೆಗಳಿದ್ದರೂ ಸಹಿತ ಹಾರೋದಿಲ್ಲ. ರಿಯಾ ಅಂತೇಳಿ, ಏಮು ಅಂತೇಳಿ, ಕ್ಯಾಸೋವರಿ ಅಂತೇಳಿ, ಆಸ್ಟ್ರಿಚ್ ಉಷ್ಟ್ರ ಪಕ್ಷಿ ಅಂತೇಳಿ ಸುಮಾರು ರೀತಿಯಾಗಿರುವಂಥ ಪಕ್ಷಿಗಳಿದ್ದಾವೆ. ಅವಕ್ಕೆ ರೆಕ್ಕೆಗಳಿದ್ದರೂ ಸಹಿತ ಅವು ಹಾರಲಾರ್ದಂಗೆ ಅಡ್ಯಾಪ್ಟ್ ಆಗಿಬಿಟ್ಟವೆ, ಈ ಪರಿಸರಕ್ಕೆ ಹೊಂದಿಕೆ ಆಗಿಬಿಟ್ಟವೆ. ನಮ್ಮ ರೆಕ್ಕೆಯದು ಸಹಿತ ನಾವು ಹಾರಲ್ಲ ಅಂತ ಫಿಕ್ಸ್ ಆಗಿಬಿಟ್ಟವು. ಕೆಲವೊಂದು ಪರಿಸರ ಪ್ರಭಾವಗಳಿಂದ ಮೊದಲ ಹಾರ್ತಾ ಇದ್ದವು, ಬಟ್ ಪರಿಸರ ಪ್ರಭಾವಗಳಿಂದ ಅವು ಹಾರಕ್ಕಾಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅವಕ್ಕೆ ನಾವು ಹಾರಲಾರ್ದ ಪಕ್ಷಿ ಅಂತ ನೋಡ್ತೀವಿ. ಇಲ್ಲಿ ವೇಲ್ ಅಥವಾ ತಿಮ್ಮಿಂಗಳೈತಲ್ಲ, ಇದೇ ಸಸ್ತನಿ. ನೋಡ್ರಿ, ನೀರಲ್ಲಿ ಬದುಕಿದ್ರು ಸಹಿತ ಯಾವುದು ವೇಲ್, ಬ್ಲೂ ವೇಲ್ಗಳು, ನೀಲಿ ತಿಮ್ಮಿಂಗಳುಗಳು ಅಥವಾ ತಿಮ್ಮಿಂಗಳುಗಳು ತನ್ನ ಸ್ವಂತ ಸ್ತನಗಳನ್ನು ಹೊಂದಿರ್ತವೆ, ಹಾಲನ್ನು ಕೊಟ್ಟು ತನ್ನ ಮರಿಗಳನ್ನು ಬೆಳೆಸಿರ್ತವೆ. ಸರ್, ಒಂದು ತಿಮ್ಮಿಂಗಳ ನೀರಲ್ಲಿದ್ದಾಗ ತನ್ನ ಮರಿಗೆ ಹೆಂಗೆ ಹಾಲು ಕೊಡ್ತತ್ರಿ? ಹಾಲು ನೀರಲ್ಲಿ ಬಿದ್ದರೆ ನೀರಿನ ಜೊತೆ ಮಿಕ್ಸ್ ಆಗಿ ಹಾಲು ಹೆಂಗೆ ಸಿಗ್ತದ್ರಿ ಅಂತಂದ್ರೆ, ಆ ತಿಮ್ಮಿಂಗಳ ಹಾಲು ಆ ರೀತಿ ಇರಲ್ರಿ. ತಿಮ್ಮಿಂಗಲ ಹಾಲು ಹೆಂಗೆ ಕೊಡ್ತದೆ ಅಂತಂದರೆ, ಸ್ತನಗಳು ಹೊರಗೂ ಕಾಣಲ್ಲ, ಅದು ಸ್ತನಗಳು ಒಳಗೆ ಇರ್ತವೆ. ಅದು ಕೇವಲ ಹಿಂಗೆ ಸ್ತನ ಹಿಂಗೆ ಓಪನ್ ಮಾಡಿದ ತಕ್ಷಣ ಸಾಕು, ತನ್ನಿಂದ ಹಾಲು ಅನ್ನೋದು ನೀರಲ್ಲಿ ಬಂದು ಬೀಳ್ತಾ ಇರ್ತದೆ. ಇದರ ಹಿಂದೆನೇ ಇದು ಹಿಂಗೆ ಓಡ್ತಾ ಮುಂದಕ್ಕೆ ಹೋಗ್ತಿರ್ತತಿ. ಇದು ಹಿಂಗೆ ಓಡ್ತಾ ಒಂದು ಚಿಕ್ಕ ತಿಮ್ಮಿಂಗಳದ ಜೊತೆ ಬರ್ತಿರ್ತತಿ. ಈ ಹಾಲು ಹೆಂಗಿರ್ತದೆ ಅಂತಂದರೆ, ಸೇಮ್ ಫೆವಿಕಲ್ ಹೆಂಗೆ ಗಟ್ಟಿರ್ತದೆ ನೋಡ್ರಿ, ಹಂಗೆ ಗಟ್ಟಿರ್ತಾವೆ. ನಾವು ಕುಡಿಯುವಂಥ ಹಸು ಎಮ್ಮೆ ಹಾಲು ಎಷ್ಟು ಲೂಸ್ ಇರ್ತದೆ ಆ ರೀತಿ ಲೂಸ್ ಇರಲ್ಲ. ಫೆವಿಕಲ್ ಎಷ್ಟು ಥಿಕ್ಕಾಗಿರುವಂಥ ಫೆವಿಕಲ್ ಇರುತ್ತಲ್ಲ, ಆ ರೀತಿ ಗಟ್ಟಿಯಾಗಿರುವಂಥ ಹಾಲು ಇರ್ತೈತಿ. ನೀರೊಳಗೆ ಮಿಕ್ಸಿ ಆಗಲ್ಲ. ನೀವು ಫೆವಿಕಲ್ ನೀರಲ್ಲಿ ಹಾಕಿ ಆರಾಮಾಗಿ ಫೆವಿಕಲ್ ನೀರಲ್ಲಿ ಬರ್ತಿರ್ತೈತಿ. ಹಿಂಗೆ ನಿರಂತರವಾಗಿ ಫೆವಿಕಲ್ ರೂಪದಲ್ಲಿ ಹಾಲನ್ನು ಉತ್ಪತ್ತಿ ಮಾಡಿಕೊಡುವಂಥ ಒಂದು ಜೀವಿನೇ ತಿಮ್ಮಿಂಗಳು. ಅಷ್ಟು ಗಟ್ಟಿಯಾಗಿರುವುದರಿಂದನೇ ಆ ಮರಿ ಕರೆಕ್ಟಾಗಿ ಆ ಹಾಲನ್ನು ಕುಡಿಯೋಕ್ಕೆ ನಮಗೆ ಸಾಧ್ಯ ಆಗ್ತದೆ. ಒಂದು ತಿಮ್ಮಿಂಗಳು ಒಂದು ಬಾರಿಗೆ 200 ಲೀಟರ್ನಷ್ಟು ಹಾಲನ್ನು ಕೊಡುವಂಥ ಸಾಮರ್ಥ್ಯನೂ ಹೊಂದಿರ್ತೈತಿ. ಯಾಕಂದ್ರೆ ಆ ಮರಿಗೆ ಅಷ್ಟು ಬೇಕ್ರಿ. ತಾಯಿನೇ ಅಡ್ಡ ದೊಡ್ಡದಂದ್ರೆ ಮತ್ತು ಮರಿನೂ ಅದರಂಗೆ ಇರ್ತೈತಲ್ಲ, ಹಂಗಾಗಿ ಅದಕ್ಕೆ ಲೀಟ್ರ್ 2 ಲೀಟ್ರ್ ಅಲ್ಲ. ನಾವು ಮನೆಯಾಗ ಬೇಕಾದ್ರೆ 1 ಲೀಟ್ರ್ ಇದ್ದರೆ ಒಂದಿನ ಮಾಡ್ತೀವಿ ಹಾಲು ನಾವು. ಬಟ್ ಅದು 200 ಲೀಟರ್ ಹಾಲನ್ನು ಉತ್ಪತ್ತಿ ಮಾಡಿ ತನ್ನ ಮರಿಗಳಿಗೆ ಕೊಡುವಂಥ ಜೀವಿನೇ ನೀಲಿ ತಿಮ್ಮಿಂಗಳು ಅಂತ ಕರಿತೀವಿ. ದೈತ್ಯಾಕಾರದ ಆ ಒಂದು ಆಕಾರವನ್ನು ಹೊಂದಿರ್ತದೆ. ಟನ್ಗಟ್ಟಲೆ ಫುಡ್ ಬೇಕಾಗ್ತದೆ ಅದಕ್ಕೆ. ಅದ್ರ ಬೆಲೆ ಸಹಿತ ಜಾಸ್ತಿ ಇರ್ತದೆ. ಬಟ್ ಆ ರೀತಿ ಗಾಢವಾಗಿರುವಂಥ ಹಾಲನ್ನು ಕೊಡುವಂಥ ಜೀವಿ ಯಾವುದು? ತಿಮ್ಮಿಂಗಳ. ಇನ್ನು ಡೈನೋಸಾರ್ ಇದಾವಲ್ಲ,
ಈ ಒಂದು ಸರೀಸೃಪಗಳಿಗೆ ಸಂಬಂಧಪಟ್ಟ ಜೀವಿಗಳು. ಭೂಮಿಯಲ್ಲಿ ತೆವಳುಕೊಂಡು ಹೋಗುವಂಥ ಜೀವಿಗೆ ಸರೀಸೃಪಗಳಂತ ಕರಿತೀವಿ. ಇನ್ನು ಶಾರ್ಕ್ ಅಂತ ಬಂದಾಗ ಇದೊಂದು ಮೀನುಗಳು ಸಸ್ತನಿಗಳಲ್ಲ, ಡೈನೋಸರ್ಗಳಲ್ಲ ಮತ್ತು ಪಕ್ಷಿಗಳಲ್ಲ. ಸೊ ಸಸ್ತನಿಗಳಿಗೆ ಬೆಸ್ಟ್ ಉದಾಹರಣೆ ನೀಲಿ ತಿಮಿಂಗಗಳು ಅಂತ ನಾವು ಕರಿತೀವಿ. ಸೊ ರೈಟ್ ಆನ್ಸರ್ ಈಸ್ ತಿಮಿಂಗಗಳು. ಮರದ ವಯಸ್ಸನ್ನು ಹೆಚ್ಚು ಅಥವಾ ಕಡಿಮೆ ನಿಖರವಾಗಿ ಯಾವುದರಿಂದ ನಿರ್ಧರಿಸಿರಬಹುದು? ಎಕ್ಸಾಕ್ಟ್ ಆಗಿ ಅಲ್ಲ, ಬಟ್ ಸರಿಸುಮಾರು ಯಾವ ಒಂದು ಮೆಥಡಿಂದ ಈ ಮರ ಇಷ್ಟು ಅಂದಾಜು ವಯಸ್ಸನ್ನು ಹೊಂದಿದೆ ಅಂತ ನಾವು ಹೆಂಗೆ ಹೇಳ್ಬೋದು? ಈ ಮರವನ್ನು ನೆಟ್ಟಿ ನಾವು ಎಷ್ಟು ದಿನಗಳಾಯಿತು, ಭೂಮಿಯಲ್ಲಿ ಬೆಳೆದು ಎಷ್ಟು ದಿನಗಳಾಯಿತು ಈ ಮರ ಅಂತೇಳಿ ನಾವು ಹೆಂಗೆ ಲೆಕ್ಕಾಚಾರ ಮಾಡ್ಬೋದು ಅಂತಂದರೆ, ನೋಡಿ, ನೀವು ಮರಗಳನ್ನು ಕಡಿದಾಗ ಈ ರೀತಿ ರಿಂಗ್ಗಳನ್ನು ಅಬ್ಸರ್ವ್ ಮಾಡ್ತೀವಿ. ಮರಗಳು ಅಂದರೆ ಆಲ್ಮೋಸ್ಟ್ ಇಷ್ಟು ಸರ್ಕಲ್ ಥರ ಇಲ್ಲ, ಸ್ವಲ್ಪ ರಿಂಗ್ಗಳು ಕಾಣ್ತಿರ್ತವೆ ಮರಗಳನ್ನು ಕಟ್ ಮಾಡಿದಾಗ. ಸೈಂಟಿಫಿಕಲಿ ಏನು ಹೇಳ್ತದೆ ಅಂತಂದರೆ, ಒಂದು ಮರವನ್ನು ನೆಟ್ಟಾಗ ಈ ಕಾಂಡದಲ್ಲಿ ಒಂದು ರಿಂಗ್ ಫಾರ್ಮೇಷನ್ ಆಯಿತು ಅಂದರೆ ಅದು 1 ವರ್ಷ ಅಂತ ಅರ್ಥ. ಸರಿ, ಮರಕ್ಕೆ 1 ವರ್ಷ ಅಂತ ಹೆಂಗೆ ಹ್ಯಾಪಿ ಬರ್ಡೇ ಮಾಡ್ತೇವೆ ಸರ್ ನಾವು ಮರದು ಅಂತಂದ್ರೆ, ಹ್ಯಾಪಿ ಬರ್ಡೇ ಮಾಡೋದು ಮೀನಿಂಗ್ ಏನಂತಂದರೆ, ಒಂದು ವರ್ಷದಲ್ಲಿ 3 ಸೀಸನ್ಸ್ ಬರ್ತವೆ ನಮಗೆ. ಏನೋ ಒಂದು ಚಳಿ, ಮಳೆ ಮತ್ತು ಬಿಸಿಲು ಅಂತ ಬರ್ತಲ್ಲ. ಒಂದು ಸಸ್ಯ ಚಳಿ, ಮಳೆ ಮತ್ತು ಬಿಸಿಲು ಈ ಮೂರನ್ನು ಉಪಯೋಗಿಸ್ಕೊಂಡು ಬೆಳೀತು, 3 ಸೀಸನಲ್ಲಿ ಬೆಳೀತು ಅಂತಂದರೆ ಅದಕ್ಕೆ 1 ವರ್ಷ ಆಯಿತು ಅಂತ ಅರ್ಥ. ಆ ರೀತಿ ಅದಕ್ಕೆ ಇದು ಮಾಡ್ತಾರೆ. ಈಗ ನೀವು ಚಳಿಗಾಲದಲ್ಲಿ ಒಂದು ಗಿಡ ನೆಟ್ಟಿರಿ ಅಂತಂದರೆ ಮತ್ತೆ ತಿರ್ಗಾ ಚಳಿ ಬಂತಂದ್ರೆ 1 ವರ್ಷ ಅಂತ ಅರ್ಥ. ಹಂಗೆ 1 ವರ್ಷದಾಗ ಮರಕ್ಕೆ ಏನಾಗ್ತದೆ, ಒಳಗಡೆ ಒಂದು ರಿಂಗು ಫಾರ್ಮೇಷನ್ ಆಗ್ತದೆ. ಮತ್ತು ಇಂಥ ಸೀಸನ್ಗಳು ಮುಗೀತಂದ್ರೆ ಮತ್ತೆ 2ನೇ ರಿಂಗು, 3ನೇ ರಿಂಗು, 4ನೇ ರಿಂಗ್, ಹಿಂಗೆ ಪ್ರತಿ ವರ್ಷಕ್ಕೆ ಅಂದಾಜು ಒಂದೊಂದು ರಿಂಗು ಬೆಳೀತಾ ಹೋಗ್ತದೆ. ಹಿಂಗೆ 12 ರಿಂಗುಗಳು ಕಾಣತ್ತವೆ ನಿಮ್ಗೆ ಅಂತಂದರೆ ಆ ವರ್ಷ ಆ ಸಸ್ಯದ ಒಂದು ಅಂದಾಜು ವಯಸ್ಸು ಎಷ್ಟು ಅಂದರೆ 12 ವರ್ಷಗಳು ಅಂತ ಅರ್ಥ. ಹಿಂಗೆ ನಂಬರ್ ಆಫ್ ರಿಂಗ್ಸ್ ಎಷ್ಟದವ ಅನ್ನೋ ಆಧಾರದ ಮೇಲೆ ಆ ಸಸ್ಯದ ಒಂದು ನಾಟ್ ಎಕ್ಸಾಕ್ಟ್ಲಿ ನಿಖರವಾಗಿ ಅಂತಲ್ಲ, ಹೆಚ್ಚು ಅಥವಾ ಕಡಿಮೆ, ಹೆಚ್ಚು ಕಡಿಮೆ ಅಂತ ಕರಿತೀವಿ ನಾವು. ಹೆಚ್ಚು ಕಡಿಮೆ ಅಂದರೆ ಸ್ವಲ್ಪ ಆ ಕಡೆ ಆಗ್ಬೋದು, ಬಟ್ ಒಂದು ನಿಖರವಾಗಿ ಅಂದ್ರೆ ಆ ರಿಂಗ್ಗಳ ಒಂದು ನಂಬರ್ ಆಫ್ ಸಂಖ್ಯೆಗಳ ಮೇಲೆ ನಾವೇನು ಮಾಡ್ತೀವಿ, ಮರದ ಅಂದಾಜು ವಯಸ್ಸನ್ನು ನಾವು ಲೆಕ್ಕಾಚಾರವನ್ನು ಮಾಡ್ತೀವಿ. ಸೊ ಮರದ ಅಗಲಕ್ಕೆ ಎತ್ತರದ ಅನುಪಾತವನ್ನು ಅಂದರೆ ಎಷ್ಟು ಅಗಲ ಎಷ್ಟು ಎತ್ತರ ಅಂತ ಡಿಸೈಡ್ ಮಾಡ್ತೀರಾ, ಅಥವಾ ಕಾಂಡದಲ್ಲಿರುವಂಥ ಉಂಗುರಗಳ ಸಂಖ್ಯೆಯನ್ನು ಎಣಿಸುವುದು, ಇದು ಸ್ವಲ್ಪ ನಿಖರ. ಮರದ ಎತ್ತರವನ್ನು ಅಳೆಯುವುದು ಇಲ್ಲ, ಎತ್ತರ ಮೇಲೆ ಡಿಸೈಡ್ ಮಾಡೋಕ್ಕಾಗಲ್ಲ. ಕಾಂಡದ ವ್ಯಾಸವನ್ನು ಅಳೆಯೋದು, ಎಷ್ಟು ದಪ್ಪ ಐತಂತ ನೀವು ಇದು ಮಾಡ್ತೀರಂತ ಇಲ್ಲ. ಕೆಲವೊಂದು ಗಿಡಗಳು ನೋಡೋಕೆ ದಪ್ಪ ಇರ್ತವೆ, ಬಟ್ ಆದರೆ ರಿಂಗ್ಗಳ ಸಂಖ್ಯೆ ಕಮ್ಮಿ ಇರ್ತದೆ. ಆ ರಿಂಗ್ಗಳ ಸಂಖ್ಯೆಯಿಂದಲೇ ನಾವು ಸ್ವಲ್ಪ ನಿಖರವಾಗಿ ಎಷ್ಟು ಅಂದಾಜು ವಯಸ್ಸಂತ ನಾವು ಲೆಕ್ಕಾಚಾರವನ್ನು ಮಾಡ್ಬೋದು. ರಿಂಗ್ಗಳ ಸಂಖ್ಯೆ 10 ಇದ್ದರೆ 10 ವರ್ಷ, 20 ಇದ್ದರೆ 20 ವರ್ಷ ಅಂತ ನಾವು ನೆನ್ಪಿಟ್ಕೊತೀವಿ. ಸೊ ಈ ರೀತಿ ಮರದ ಒಂದು ವಯಸ್ಸನ್ನು ಹೆಚ್ಚು ಕಡಿಮೆ ರಿಂಗ್ಗಳ ಸಂಖ್ಯೆಯ ಆಧಾರದ ಮೇಲೆ ಆ ಮರದ ಅಂದಾಜು ವಯಸ್ಸನ್ನು ನಾವು ಲೆಕ್ಕಾಚಾರ ಮಾಡ್ಬೋದಂತೆ. ನಮ್ಮ ಸೌರವ್ಯೂಹವು ಇರುವ ಕ್ಷೀರಪಥದ ನಕ್ಷತ್ರ ಪುಂಜ ಅಂತ ಕೇಳ್ತಾನೆ. ಯಾವ ಆಕಾರದಲ್ಲಿದೆ, ಅದರ ಪ್ರಕಾರ ಎಂಥದ್ದು ಅಂತ ಕೇಳ್ತಾನೆ. ಸೊ ನಕ್ಷತ್ರ ಪುಂಜ ಅಂದರೆ ಗ್ಯಾಲಾಕ್ಸಿ ಅಂತ ಕರಿತೀವಿ ನಾವು, ಗೊತ್ತಲ್ಲ, ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಇದು ನಾವು ಹಾಲು ಹಾದಿ ಅಂತ ಕರಿತೀವಿ. ವಾಟ್ ಇಸ್ ದ ಶೇಪ್ ಆಫ್ ಮಿಲ್ಕಿ ವೇ ಗ್ಯಾಲಾಕ್ಸಿ ಇನ್ ವಿಚ್ ಅವರ್ ಸೋಲಾರ್ ಸಿಸ್ಟಮ್ ಸಿಚುವೇಟೆಡ್? ನಮ್ಮ ಈ ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲ ಎಲ್ಲಿ ಯಾವ ಗ್ಯಾಲಾಕ್ಸಿಯಲ್ಲಿ ಕಾಣ್ತವೆ ಅಂತಂದರೆ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಕಾಣ್ತವೆ. ಸೊ ಈ ಮಿಲ್ಕಿ ವೇ ಗ್ಯಾಲಾಕ್ಸಿ ಯಾವ ಶೇಪಲ್ಲಿದೆ ಅಂತ ಕೇಳ್ತಾನೆ. ಸಿಲಿಂಡರ್ ಆಕಾರ ಐತೇನೋ, ಅಂಡಾಕಾರ ಐತೇನೋ, ಅಥವಾ ಅನಿಯಮಿತ ಯಾವುದೋ ಒಂದು ಇರ್ರೆಗ್ಯುಲರ್ ಶೇಪ್ ಎಕಡೆ ಸಿಕ್ಕಂಗಡೆ ಆಕಾರ ಐತೇನೋ, ಮತ್ತು ಸುರುಳಿ ಆಕಾರ ಆಯ್ತಂದ್ರೆ ಚಿತ್ರ ನೋಡ್ರೆ ಗೊತ್ತಾಗ್ತದೆ ನಮಗೆ. ಈ ರೀತಿ ಸುರುಳಿ ಆಕಾರದಲ್ಲಿದೆ ಅಂತ ನೋಡ್ತೀವಿ. ಇದಕ್ಕೆ ನಾವು ಸ್ಪೈರಲ್ ಶೇಪ್ ಅಂತ ಕರಿತೀವಿ. ಸ್ಪೈರಲ್ ಶೇಪ್ ಅಂತಂದ್ರೆ ನೀವು ಭೂಚಕ್ರ, ದೀಪಾವಳಿ ಬಂದಾಗ ಭೂಚಕ್ರ ಸುಡ್ತಿ ಗೊತ್ತಲ್ಲ, ಹಿಂಗೆ ರೌಂಡಾಗಿ ತಿರುಗಿಬಿಡ್ತದೆ ಹಿಂಗೆ. ಸೊ ಈ ರೀತಿ ಸುರುಳಿ ಆಕಾರದಲ್ಲಿರೋದನ್ನು ನಾವು ಸ್ಪೈರಲ್ ಶೇಪ್ ಅಂತ ಕರಿತೀವಿ. ಮತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಹಿತಿ ಕೊಡೋದು ಅವಶ್ಯಕತೆ ಇಲ್ಲ, ಶೇಪ್ ಮೇಲೆ ಅಷ್ಟೇ ನಿಮಗೆ ಕೇಳ್ತಾ ಇದ್ದಾನೆ. ಸುರುಳಿ ಆಕಾರದಲ್ಲಿದೆ ಅನ್ನೋ ಒಂದು ಪದವನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕಿಲ್ಲಿ. ಅರ್ಥ ಆಗುತ್ತಾ? ಸ್ಪೈರಲ್ ಶೇಪಲ್ಲಿದೆ. ಬಹುತೇಕ ನಮಗೆ ಸಿಲಿಂಡ್ರಿಕಲ್ ಶೇಪ್ ಅಥವಾ ಯಾವುದು ಅಂಡಾಕಾರ ಅಂತ ನಮ್ಗೆ ಅನಿಸೋದು, ಅಂದರೆ ಎಲಿಪ್ಟಿಕಲ್ ಆರ್ಬಿಟ್ ಅಥವಾ ದೀರ್ಘ ವೃತ್ತಾಕಾರ, ಇವೆಲ್ಲ ಗ್ರಹಗಳು ಮಾತ್ರ ದೀರ್ಘ ವೃತ್ತಾಕಾರದಲ್ಲಿ ಚಲಿಸ್ತವೆ ಸೂರ್ಯನ ಸುತ್ತ. ಬಟ್ ಅದರ ಈ ಮಿಲ್ಕಿ ವೇ ಗ್ಯಾಲಾಕ್ಸಿ ಶೇಪ್ ನೋಡಿಕೊಂಡಾಗ ನಮ್ಗೆ ಚಿತ್ರ ನೋಡಿದಾಗ ಗೊತ್ತಾಗ್ತದೆ ಒಂದು ಸ್ಪೈರಲ್ ಶೇಪಲ್ಲಿದೆ ಅಂತ ನಾವು ನೋಡ್ತೀವಿ. ಈ ಸುದರ್ಶನ ಚಕ್ರ, ಭೂಚಕ್ರ ಅಂತ ಚಕ್ರ ಆಕಾರದಲ್ಲಿ ಇರುವಂಥದ್ದೊಂದು. ಎಸ್. ವೈಫೈ ಉಪಯೋಗಿಸುವುದು ಅಂತ ನೋಡ್ತಾ ಇದ್ದೇನೆ.
ಸೊ ವೈಫೈಯಲ್ಲಿ ಯಾವ ವೇವ್ಸ್ ಇರ್ತವೆ ಅನ್ನೋ ಕ್ವಶನ್ ಕೇಳ್ತಾನೆ. ನಮ್ಮ ಮನೆಯಲ್ಲಿ ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ನಿಮಗೆ ವೈಫೈಲಿಂದ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಇಲ್ಲೊಂದು ಎಲ್ಲೋ ಒಂದು ಕಡೆ ವೈಫೈ ಸೆಟಪ್ ಬಾಕ್ಸ್ ಇತ್ತು, ಇಲ್ಲಿ ನಮ್ಮ ಕಡೆ ಒಂದು ಮೊಬೈಲ್ಗೆ ಸಿಸ್ಟಮ್ಗೆ ಕನೆಕ್ಟ್ ಆಗಿದ್ರೆ ಈ ವೈಫೈಲಿಂದ ನನ್ನ ಮೊಬೈಲ್ಗೆ ಬರುವಂಥ ವೇವ್ಸ್ ಯಾವುದು, ಯಾವ ಒಂದು ಅಲೆಗಳ ಮುಖಾಂತರ ಡೇಟಾ ನನಗೆ ಟ್ರಾನ್ಸ್ಫರ್ ಆಗ್ತದೆ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ಇಲ್ಲಿ ಬೆಳಕಿನ ಅಲೆಗಳು, ರೇಡಿಯೋ ಅಲೆಗಳು, ಇನ್ಫ್ರಾರೆಡ್ ಮತ್ತು ಮೈಕ್ರೋ ಅಂತ ನೋಡ್ತೀವಿ. ಇಲ್ಲಿ ಬೆಸ್ಟ್ ಎಕ್ಸಾಂಪಲೇ ರೇಡಿಯೋ ವೇವ್ಸನ್ನು ನಾವು ವೈಫೈಯಲ್ಲಿ ಯೂಸ್ ಮಾಡ್ತೀವಿ. ಸೊ ರೇಡಿಯೋ ವೇವ್ಸನ್ನು ಮತ್ತೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ವೈರ್ಲೆಸ್ ಕಮ್ಯುನಿಕೇಷನ್ಸಲ್ಲಿ ಬಳಸ್ತೀವಿ ಅಂತೇಳಿ ನಾನು. ವೈರ್ಲೆಸ್ ಕಮ್ಯುನಿಕೇಷನ್ ಅಂದರೆ ರೇಡಿಯೋ ಆಗಿರ್ಬೋದು, ರೇಡಾರ್ ಸಿಸ್ಟಮ್ ಅಂತ ಬರ್ತದೆ, ರೇಡಾರ್ ಆಗಿರ್ಬೋದು, ಅಥವಾ ಸೆಲ್ ಫೋನ್ಗಳಾಗಿರ್ಬೋದು, ಬ್ಲೂಟೂತ್ಗಳಾಗಿರ್ಬೋದು. ಎಲ್ಲಿ ಈ ಏನು ವೈರ್ ಇಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಕಮ್ಯುನಿಕೇಷನ್ ಉಂಟು ಮಾಡ್ತೀವೋ ಪ್ರತಿಯೊಂದು ವೈರ್ಲೆಸ್ ಡಿವೈಸ್ಗಳಲ್ಲಿ ರೇಡಿಯೋ ವೇವ್ಸನ್ನೇ ಬಳಸ್ತೀವಿ. ವೈರ್ಲೆಸ್ ಮೈಕ್ರೋಫೋನ್ಸ್ ಅಂತ ಬರ್ತವೆ, ನಾವು ಇಲ್ಲಿ ಹಾಡಾಡಿದ್ರೆ ಸ್ಪೀಕರ್ನಾಗ ಹಾಡ ಬರ್ತದೆ. ಸೊ ಆ ಸ್ಪೀಕರ್ಗೆ ಮೈಕ್ಗೆ ಯಾವುದೇ ಕನೆಕ್ಷನ್ ಇರಲ್ಲ, ಅಲ್ಲೆಲ್ಲ ರೇಡಿಯೋ ವೇವ್ಸನ್ನು ನಾವು ಯೂಸ್ ಮಾಡ್ತೀವಿ. ಪೊಲೀಸರು ಬಳಸುವಂಥ ವಾಕಿ ಟಾಕಿ ಅಂತ ನೋಡ್ತೀವಲ್ಲ, ಈ ವಾಕಿ ಟಾಕಿಗಳಲ್ಲಿ ಸಹಿತ ರೇಡಿಯೋ ಅಲೆಗಳನ್ನು ನಾವು ಹೆಚ್ಚಾಗಿ ಬಳಸ್ತೀವಿ. ವೈಫೈ ಕೆಲವೊಂದು ಎಕ್ಸಾಮ್ದಲ್ಲಿ ನಿಮಗೆ ವೈಫೈನ ಲಾಂಗ್ ಫಾರ್ಮ್ ಏನು ಅಂತಲೂ ಸಹಿತ ಕೇಳ್ತಾನೆ. ವೈಫೈನ ಲಾಂಗ್ ಫಾರ್ಮ್ ಬಂದ್ಬಿಟ್ಟು ವೈರ್ಲೆಸ್ ಫಿಡೆಲಿಟಿ ಅಂತ ಕರಿತೀವಿ. ವೈಫೈ ಅಂದರೆ ವೈರ್ಲೆಸ್ ಫಿಡೆಲಿಟಿ ಅನ್ನೋ ಮೀನಿಂಗನ್ನು ಕೊಡ್ತದೆ. ಸರ್ ಇನ್ನೂ ಏನಾದರೂ ಸ್ವಲ್ಪ ಬೇರೆ ರೇಡಿಯೇಷನ್ಗಳ ಬಗ್ಗೆ ಮಾಹಿತಿ ಕೊಡ್ಬೋದಾ ಅಂತಂದರೆ, ಬೆಳಕಿನ ಕಿರಣಗಳು ಅಂದರೆ ಇದು ಯಾವುದಿಲ್ಲ, ವಿಸಿಬಲ್ ಲೈಟ್ ಅಂತ ಕರಿತೀವಿ. ಲೈಟ್ ರೇಸ್ ಅಂದರೆ ಸೂರ್ಯನ ಕಿರಣಗಳು. ಸೊ ಸಾಮಾನ್ಯವಾಗಿ ವಿಸಿಬಲ್ ಲೈಟ್ ಅಂತ ನಾವು ತಿಳ್ಕೊಂಡಾಗ ಇದರಿಂದ ನಮಗೆ ವಸ್ತುಗಳು ಸ್ಪಷ್ಟವಾಗಿ ಕಾಣೋಕ್ಕೆ ಶುರುವಾಗ್ತವೆ. ಇದರೊಳಗಡೆ ವಿಬ್ಗಯರ್ ಎಂಬ 7 ಬಣ್ಣಗಳನ್ನು ಹೊಂದಿರ್ತವೆ. ಈ 7 ಬಣ್ಣಗಳ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಾದ್ರೆ ಈ ಬೆಳಕು ನಮಗೆ ಬೇಕಾಗ್ತದೆ. ಇನ್ನು ಇನ್ಫ್ರಾರೆಡ್ ರೇಡಿಯಸ್ ಐತಲ್ಲ, ಇವೇ ನಾವು ಟಿವಿಯ ರಿಮೋಟ್ ಒಳಗಡೆ ಜಾಸ್ತಿ ಯೂಸ್ ಮಾಡ್ತೀವಿ. ನಾಟ್ ಓನ್ಲಿ ಟಿವಿ, ಎಲ್ಲ ರೀತಿಯ ರಿಮೋಟ್ ಕಂಟ್ರೋಲ್ಗಳಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಯೂಸ್ ಮಾಡ್ತೀವಿ. ಮತ್ತು ನೈಟ್ ವಿಷನ್ ಕ್ಯಾಮ್ರಾಗಳಲ್ಲಿ ಕತ್ತಲೆಯಲ್ಲಿ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬೇಕಾದ್ರೆ ನೈಟ್ ವಿಷನ್ ಕ್ಯಾಮ್ರಾಗಳಲ್ಲಿ ನಾವು ಇನ್ಫ್ರಾರೆಡ್ ರೇಡಿಯೇಷನ್ಸನ್ನು ಯೂಸ್ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಥರ್ಮೋಮೀಟರ್ಗಳು ಬಂದವೆ. ಅದರೊಳಗಡೆ ಯಾವುದೇ ಲಿಕ್ವಿಡ್ ಇರೋಲ್ಲ, ಪಾದರಸ ಇರೋಲ್ಲ, ಬರೀ ಗನ್ ಸಿಸ್ಟಮ್ ಥರ ನಮಗೆ ತೆಲಿಗಿಟ್ಬಿಟ್ರೆ ಸಾಕು, ಆ ಡಿಸ್ಪ್ಲೇದಲ್ಲಿ ನಿಮಗೆ ಎಷ್ಟು ಟೆಂಪರೇಚರ್ ಇದೆ ನಿಮ್ಮ ಬಾಡಿದು ಅಂತ ಗೊತ್ತಾಗ್ತದೆ. ಆ ಥರ್ಮೋಮೀಟರ್ಗಳು ನಾವು ಡಿಜಿಟಲ್ ಥರ್ಮೋಮೀಟರ್ಗಳಂತ ಕರಿತೀವಿ. ಅದರೊಳಗೆ ಇನ್ಫ್ರಾರೆಡ್ ರೇಡಿಯೇಷನ್ ಇರ್ತೈತಿ. ಅದು ನಮ್ಮ ಬಾಡಿ ಮೇಲೆ ಬಿದ್ದಾಗ ನಮ್ಮ ಬಾಡಿ ಎಷ್ಟು ಬಿಸಿಯನ್ನು ಹೊರಗೆ ಆಗ್ತಾ ಇದೆ ಅನ್ನೋದನ್ನು ಸೆನ್ಸ್ ಮಾಡ್ತದೆ, ಸ್ಕ್ಯಾನ್ ಮಾಡಿಬಿಡ್ತದೆ. ಅವಕ್ಕೆ ನಾವು ಡಿಜಿಟಲ್ ಥರ್ಮೋಮೀಟರ್ಗಳು ಅಂತ ಕರಿತೀವಿ. ಅವೆಲ್ಲದರೊಳಗೆ ಯಾವ ರೇಡಿಯೇಷನ್ ಯೂಸ್ ಮಾಡ್ತಾ ಇದ್ದೀವಿ ನಾವು? ಇನ್ಫ್ರಾರೆಡ್ ರೇಡಿಯೇಷನ್ಸನ್ನು ಯೂಸ್ ಮಾಡ್ತೀವಿ. ಇನ್ನು ಮೈಕ್ರೋವೇವ್ ಅಂತ ಬಂದಾಗ ಮೇಜರ್ ಆಗಿದ್ದನ್ನು GPS, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ನಾವು ನ್ಯಾವಿಗೇಷನ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀವಿ, ನಮಗೆ ದಾರಿ ಸಿಗ್ತಾ ಇಲ್ಲ, ನಾವು ನ್ಯಾವಿಗೇಟ್ ಮಾಡ್ತಿರ್ತೀವಿ. ನ್ಯಾವಿಗೇಷನ್ ಮಾಡಬೇಕಾದ್ರೆ ಈ ಮೈಕ್ರೋವೇವ್ಸನ್ನು ಯೂಸ್ ಮಾಡ್ತೀವಿ. ಮತ್ತು ಬೇಕ್ರಿಗಳಲ್ಲಿ ಆಹಾರ ಪದಾರ್ಥ ಬೇಗನೆ ಬಿಸಿ ಮಾಡಿಕೊಡುವಂಥ ಮೈಕ್ರೋವೇವ್ ಓವನ್ಗಳು ಅಂತ ಬರ್ತವೆ. ಈ ಓವನ್ಗಳಲ್ಲಿ ಸಹಿತ ಮೈಕ್ರೋವೇವ್ಗಳೇ ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಸೊ ಇವೆಲ್ಲ ಕೆಲವೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ರತಿಯೊಂದು ರೇಡಿಯೇಷನ್ನ ಅಪ್ಲಿಕೇಶನ್ಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದೀವಿ ಅನ್ನೋದು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಗಾಂಜಾ ಯಾವುದರ ಉತ್ಪತ್ತಿಯಾಗಿದೆ ಅಂತ ಕೇಳ್ತಾನೆ. ಗಾಂಜಾ ಇಸ್ ದ ಪ್ರಾಡಕ್ಟ್ ಆಫ್ ಅಂತ ಕೇಳ್ತಾನೆ. ಕೊಕೋವಾ ಗಿಡ, ಅಫೀಮು ಗಸಗಸೆ, ಗಾಂಜಾ ಸಸ್ಯ ಮತ್ತು ಶಿಲೀಂಧ್ರಗಳು. ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಾನೆ. ಗಾಂಜಾ ಅನ್ನೋದು ಗಾಂಜಾ ಸಸ್ಯದಿಂದ ಬಂದಿರುವಂಥದ್ದೊಂದಿದು. ಸೊ ಗಾಂಜಾ ಒಂಥರ ಮಾದಕ ವಸ್ತು ಅಂತ ನೋಡ್ತೀವಿ. ಸೊ ಇದನ್ನು ಸೇವನೆ ಮಾಡೋದ್ರಿಂದ ಮನುಷ್ಯನ ಮೈಂಡ್ ಸ್ವಲ್ಪ ಇನ್ಯಾಕ್ಟಿವ್ ಆಗಿಬಿಟ್ಟು ಮಾನಸಿಕವಾಗಿ ತೊಂದರೆ ಉಂಟಾಗುವಂಥ ಇದು ಗಾಂಜಾ ಅಂತ ನೋಡ್ತೀವಿ. ಒಂದು ಡ್ರಗ್ ರೂಪದಲ್ಲಿ ಇದನ್ನು ಸೇವನೆ ಮಾಡ್ತಾರೆ. ಇದನ್ನು ಬೀಡಿ ಸಿಗರೇಟ್ಗಳ ರೂಪದಲ್ಲಿ ಸಹಿತ, ತಂಬಾಕು ರೂಪದಲ್ಲಿ ಸಹಿತ ಗಾಂಜಾವನ್ನು ಸೇವನೆ ಮಾಡ್ತಾರೆ. ಗಾಂಜಾ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ, ಎಕ್ಸಾಮ್ದಲ್ಲಿ ಅಷ್ಟೊಂದು ಕ್ವಶನ್ ರೈಸ್ ಆಗಲ್ಲ. ಯಾವ ಸಸ್ಯ ಅಂತ ಕೇಳ್ತಾನೆ. ಇದನ್ನು ಕೆನಾಬಿಸ್ ಪ್ಲ್ಯಾಂಟ್ ಅಂತ ಕರಿತೀವಿ. ಗಾಂಜಾವನ್ನು ಇಂಗ್ಲೀಷಲ್ಲಿ ಕೆನಾಬಿಸ್ ಪ್ಲ್ಯಾಂಟ್. ಇನ್ನು ಅಫೀಮ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಇವೆಲ್ಲ ಮಾದಕ ವಸ್ತುಗಳ ರೂಪದಲ್ಲಿ ಯೂಸ್ ಮಾಡ್ತೀವಿ. ರಾಮನ್ ಸಂಶೋಧನಾ ಸಂಸ್ಥೆ, ರಾಮನ್ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಕೇಳ್ತಾನೆ. ವೇರ್ ಈಸ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಅಂತ ಬಂದಾಗ, CV ರಾಮನ್ ಅವರು ತಮಿಳುನಾಡಿಗೆ ಸಂಬಂಧಪಟ್ಟ ವ್ಯಕ್ತಿ ಆದರೂ ಸಹಿತ ಅವರು ತಮ್ಮ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಸೆಟಪ್ ಮಾಡ್ತಾರೆ. ಅದೇ ಬೆಂಗಳೂರಲ್ಲಿ ಸೆಟಪ್ ಮಾಡ್ತಾರೆ ಇನ್ ದ ಇಯರ್ ಆಫ್ 1948.
1948ರಲ್ಲಿ ಅವರೇ ಖುದ್ದಾಗಿ ಒಂದು ಸಂಸ್ಥೆಯನ್ನು ಸೆಟಪ್ ಮಾಡ್ತಾರೆ. ಅದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಏನಾದರೂ ಫಿಸಿಕ್ಸಲ್ಲಿ ಸೈನ್ಸಲ್ಲಿ ರಿಸರ್ಚ್ ಮಾಡುವಂಥ ಸಂದರ್ಭ ಬಂದಾಗ ಇದೊಂದು ರಿಸರ್ಚ್ ಸೆಂಟ್ರ್ ಆಗಿ ಹೆಲ್ಪ್ ಆಗ್ತದೆ. ಅವ್ರಿಗೆ ಏನೇನು ಪ್ರೊವೈಡ್ ಮಾಡಬೇಕು, ಯಾವ್ಯಾವ ನಾಲೆಜ್ ಬೇಕು, ಎಂತೆಂಥ ಕೋರ್ಸ್ಗಳನ್ನ ಹೇಳ್ಕೊಡ್ಬೇಕು ಅನ್ನೋದನ್ನು ಈ ರಿಸರ್ಚ್ ಸೆಂಟ್ರಲ್ಲಿ ನಾವು ನೋಡ್ತೀವಿ. ಇನ್ನು ಸಿ ವಿ ರಾಮನ್ ಬಗ್ಗೆ ಹೇಳಬೇಕಾಗಿದ್ರೆ ಗೊತ್ತಲ್ಲ, ಚಂದ್ರಶೇಖರ ವೆಂಕಟ ರಾಮನ್ ಅಂತ ಕರಿತೀವಿ. ಇವರು ತಮಿಳುನಾಡಿಗೆ ರಾಜ್ಯದ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯಾಗಿರ್ತಾರೆ. 1888 ಇವರು ಜನ್ಮ ಆಗಿರ್ತದೆ. ಬಟ್ ಆದರೆ ಇವರು 1928 ರಾಮನ್ ಪರಿಣಾಮ, ಬೆಳಕಿನ ಚದುರುವಿಕೆ ಬಗ್ಗೆ ರಾಮನ್ ಎಫೆಕ್ಟ್ ಅಂತ ಒಂದು ಎಫೆಕ್ಟ್ ಮಾಡ್ತಾರೆ. 1928 ಫೆಬ್ರವರಿ 28 ಅಂತ ಮಾಡಿರ್ತಾರೆ. ಈ ಫೆಬ್ರವರಿ 28 ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಣೆಯನ್ನು ಮಾಡ್ತೀವಿ. ಮತ್ತು ಇವರಿಗೆ 1930 ನೋಬೆಲ್ ಅವಾರ್ಡ್ ಕೊಟ್ಟು ನಾವು ಸತ್ಕಾರವನ್ನು ಮಾಡ್ತೀವಿ. ಈ ನೋಬೆಲ್ ಅವಾರ್ಡ್ ವಿಶೇಷ ಅಂದ್ರೆ ಏಷ್ಯಾ ಖಂಡದಲ್ಲಿ ಮತ್ತು ಭಾರತದಲ್ಲಿ, ಏಷ್ಯಾ ಮತ್ತು ಇಂಡಿಯಾ ಎರಡೂ ಸೇರಿಬಿಟ್ಟು ನೋಬೆಲ್ ಅವಾರ್ಡ್ ಪಡೆದಿರುವಂಥ ಮೊದಲ ವಿಜ್ಞಾನಿ ಅಂತ ಅನ್ಸ್ಕೋತಾರೆ ಇವರು. ಏಷ್ಯಾ ಖಂಡದಲ್ಲಿ ಮತ್ತು ಭಾರತ ದೇಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಆಸ್ ಎ ಸೈಂಟಿಸ್ಟ್ ಆಗಿ ನೋಬೆಲ್ ಅವಾರ್ಡ್ ತೊಗೊಂಡಿದ್ದು ಫಸ್ಟ್ ಸೈಂಟಿಸ್ಟೇ ಯಾರು? ಸಿ ವಿ ರಾಮನ್. ಯಾಕಂದರೆ ನೋಬೆಲ್ ಸಂಸ್ಥೆ ನಮಗೆ 1901 ಮೊಟ್ಟ ಮೊದಲ ನೋಬೆಲ್ ಅವಾರ್ಡ್ ಕೊಟ್ಟರು ಸಹಿತ ಸುಮಾರು 30 ವರ್ಷಗಳವರೆಗೆ ನಮ್ಮ ಭಾರತದಲ್ಲಿ ಯಾವುದೇ ವಿಜ್ಞಾನಿ ನೋಬೆಲ್ ಅವಾರ್ಡನ್ನು ತೊಗೊಂಡಿದ್ದಿಲ್ಲ. ಇಡೀ ಏಷ್ಯಾದಲ್ಲೇ ಯಾರು ನೋಬೆಲ್ ಅವಾರ್ಡ್ ತೊಗೊಂಡಿದ್ದಿಲ್ಲ. ಹಂಗೆ ಏಷ್ಯಾದ ಮತ್ತು ಭಾರತ ಮೊದಲ ವಿಜ್ಞಾನಿ ಯಾರು? ನೋಬೆಲ್ ಅವಾರ್ಡ್ ತೊಗೊಂಡಿದ್ದ ವಿಜ್ಞಾನಿ ಇವ್ರಿಗಿಂತ ಮೊದಲು ರವೀಂದ್ರನಾಥ ಠಾಗೂರ್ ತೊಗೋತಾರೆ, ಬಟ್ ಅವ್ರು ವಿಜ್ಞಾನಿ ಅಲ್ಲ. ವಿಜ್ಞಾನಿ ರೂಪದಲ್ಲಿ ತೊಗೊಂಡಿದ್ದು ಮಾತ್ರ ಸಿ ವಿ ರಾಮನ್. ಇವರು ಬೆಳಕಿನ ಚದುರುವಿಕೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಅತಿ ಹೆಚ್ಚಾಗಿ ಸ್ಟಡಿ ಮಾಡಿರ್ತಾರೆ. ಪ್ರೊಸೆಸರ್ನ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಅಂತ ಇದೆ. ಸ್ಪೀಡ್ ಆಫ್ ಪ್ರೊಸೆಸರ್. ಏನು ಸರ್ ಪ್ರೊಸೆಸರ್ ಅಂತಂದರೆ, ಕಂಪ್ಯೂಟರ್ಗೆ ನೀವು ಏನಾದರೂ ಒಂದು ಕೆಲಸವನ್ನು ಕೊಟ್ಟಾಗ ಅದು ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾ ಇದೆ, ಎಷ್ಟು ಕೆಲಸಗಳನ್ನು ಒಟ್ಟಿಗೆ ಮಾಡ್ತಾ ಇದೆ ಅನ್ನೋದನ್ನೇ ನಾವು ಪ್ರೊಸೆಸರ್ ಅಂತ ಕರಿತೀವಿ. ಈಗ ನಾವು ಏನಾದರೂ SB ಸೈನ್ಸ್ ಅಡ್ಡ ಅಂತ ಹೊಡೆದ್ಬಿಟ್ರೆ ಪಟ್ ಅಂತೇಳಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕಾ ಸರ್ಚ್ ಮಾಡ್ತದೆ, ಒಳಗಡೆ ಬೇಗ 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 ಕೆಲಸವನ್ನು ಮಾಡ್ತದೆ. ಆ ಕೆಲಸ ಎಷ್ಟು ಸ್ಪೀಡಲ್ಲಿ ಮಾಡ್ತಾ ಇದೆ ಅನ್ನೋದನ್ನೇ ಪ್ರೊಸೆಸರ್ ಅಂತ ಕರಿತೀವಿ. ಆ ಪ್ರೊಸೆಸರನ್ನು ನಾವು ಎಷ್ಟು ಸ್ಪೀಡಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದು ಹೆಂಗೆ ಮೆಜರ್ಮೆಂಟ್ ಮಾಡ್ತೀರಿ ಅಂತ ಕೇಳ್ತಾನೆ. ಅದನ್ನೇನ ಜನರಲಿ ಮೆಗಾ ಹರ್ಡ್ಜ್ ಗೀಗಾ ಹರ್ಡ್ಜ್ಗಳಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಇಲ್ಲಿ ಗೀಗಾ ಹರ್ಡ್ಜ್ ಇದ್ರೂ ಸಹಿತ ಸರಿ ಆಗ್ತಿತ್ತು, ಬಟ್ ಪ್ರೊಸೆಸರ್ಗಳ ಸ್ಪೀಡನ್ನು ನಾವು ಮೆಗಾ ಹರ್ಡ್ಜ್ ಗೀಗಾ ಹರ್ಡ್ಜ್ಗಳಲ್ಲಿ ನಾವೇನು ಮಾಡ್ತೀವಿ, ಮೆಜರ್ಮೆಂಟ್ ಮಾಡ್ತೀವಿ. ಅಂದರೆ ಅದರ ಸ್ಪೀಡ್ ಎಷ್ಟು ಫಂಕ್ಷನ್ ನಿರ್ವಹಿಸ್ತಾ ಇದೆ ಅನ್ನೋದನ್ನು ಮೆಗಾ ಹರ್ಡ್ಜ್ಗಳಲ್ಲಿ ಮೆಜರ್ಮೆಂಟ್ ಮಾಡ್ತದೆ. ಇಲ್ಲಿ ಬೈಟ್ಸ್ ಪರ್ ಸೆಕೆಂಡ್, ಬಿಟ್ಸ್ ಪರ್ ಸೆಕೆಂಡ್ ಅನ್ನೋದನ್ನು ಇದನ್ನು ಸ್ಪೀಡನ್ನು ಮೆಜರ್ಮೆಂಟ್ ಮಾಡ್ತದೆ. ಏನು ಸ್ಪೀಡ್, ಎಷ್ಟು ಸ್ಪೀಡಲ್ಲಿ ಒಂದು ಡಾಟಾ ಟ್ರಾನ್ಸ್ಫರ್ ಆಗ್ತಾ ಇದೆ, ಹೌದಲ್ಲ. ಏನೇನು ನೀವೊಂದು ಈಗ ಒಂದು ಪೆನ್ಡ್ರೈವ್ ಹಾಕಿಬಿಟ್ಟು ಕಂಪ್ಯೂಟರ್ಗೆ ಏನಾದರೂ ಪೆನ್ಡ್ರೈವಿಂದ ನೀವು ಇನ್ಫಾರ್ಮೇಷನ್ ಕಾಪಿ ಪೇಸ್ಟ್ ಮಾಡ್ತಿದ್ರೆ ಅದು ಪ್ರತಿ ಸೆಕೆಂಡಿಗೆ ಎಷ್ಟು ಸ್ಟೋರೇಜನ್ನು, ಎಷ್ಟು ಏನು ಕೆಪಾಸಿಟಿ ಇರೋದನ್ನು ಈ ಕಡೆಯಿಂದ ಈ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಇದೆ, ಒಂದು ಸೆಕೆಂಡಿಗೆ ಎಷ್ಟು ಅಂತ ತೋರಿಸ್ತೈತಿ. ಏನು 2 MB ಪರ್ ಸೆಕೆಂಡ್, 4 MB ಪರ್ ಸೆಕೆಂಡ್, 1 GB ಪರ್ ಸೆಕೆಂಡ್, ಈ ರೀತಿ ಆ ಒಂದು ಬೈಟ್ ಪರ್ ಸೆಕೆಂಡ್ ಅಥವಾ ಬಿಟ್ ಪರ್ ಸೆಕೆಂಡ್ ಅನ್ನೋದನ್ನು ಏನು ಮಾಹಿತಿಯನ್ನು ಡೇಟಾ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅದ್ರ ಸ್ಪೀಡ್ ಎಷ್ಟು ಅಂತ ತೋರಿಸ್ತದೆ. ಇನ್ನು MB ಪರ್ ಸೆಕೆಂಡ್ ಅಂತ ನೋಡ್ತೀವಿ. MB ಪರ್ ಸೆಕೆಂಡ್ ಅಂದರೆ ನೆಟ್ವರ್ಕ್ನ ಸ್ಪೀಡ್. ಇದು ಯಾವುದೋ ಒಂದು ವೈಫೈ, ಯಾವುದೋ ಒಂದು ಏನು ಮೊಬೈಲ್ ಆಪ್ರೇಟರ್, ಟೆಲಿಕಾಮ್ ಆಪ್ರೇಟರ್ಗಳು ನಮಗೆ ಡೇಟಾವನ್ನು ಎಷ್ಟು ಸ್ಪೀಡಲ್ಲಿ ಕೊಡ್ತಾ ಇದೆ. ನನ್ನ ಕಡೆ ವೈಫೈ ಇದೆ, ಅದರ ಕೆಪಾಸಿಟಿ ಎಷ್ಟಿದೆ, ಅದರ ಸ್ಪೀಡ್ ಎಷ್ಟು ಅಂದ್ರೆ 30 MB ಪರ್ ಸೆಕೆಂಡ್. ಅಂದರೆ ನನಗೆ ಸಿಸ್ಟಮಲ್ಲಿ ಏನಾದ್ರು ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತಂದರೆ ಅದು ನನಗೆ ಪ್ರೊವೈಡ್ ಮಾಡುವಂಥ ಸ್ಪೀಡ್ ಎಷ್ಟು ಅಂದರೆ ಪ್ರತಿ ಸೆಕೆಂಡ್ಗೆ ನೀನು 30 MB ವರೆಗೆ ಡೇಟಾವನ್ನು ನೀನು ಡೌನ್ಲೋಡ್ ಮಾಡ್ಕೋಬೋದು, ಅಪ್ಲೋಡ್ ಮಾಡ್ಕೋಬೋದು. ಅಷ್ಟು ಸ್ಪೀಡ್ವರೆಗೆ ನೀನು ಯೂಸ್ ಮಾಡ್ಕೋಬೋದು ಅಂತ ಅರ್ಥ. ಸೊ ನೆಟ್ವರ್ಕ್ ಸ್ಪೀಡನ್ನು MB ಪರ್ ಸೆಕೆಂಡಲ್ಲಿ, ಡೇಟಾ ಸ್ಪೀಡನ್ನು ಬೈಟ್ ಪರ್ ಸೆಕೆಂಡ್ ಅಥವಾ ಬಿಟ್ ಪರ್ ಸೆಕೆಂಡಲ್ಲಿ ಮಾಡ್ತೀವಿ. ಇನ್ನು ಪ್ರೊಸೆಸರ್ ಸ್ಪೀಡ್, ಆ ಕಂಪ್ಯೂಟರ್ನ CPU ಒಳಗಡೆ ಕೆಲಸ ಎಷ್ಟು ಫಾಸ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಮೆಗಾ ಹರ್ಡ್ಜ್ ಅಥವಾ ಗೀಗಾ ಹರ್ಡ್ಜಲ್ಲಿ ನಾವು ಯೂಸ್ ಮಾಡ್ತೀವಿ. ಸೈಕಲ್ಸ್ ಅಂತ ಇರ್ತಾವಲ್ಲಿ, ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಅದನ್ನು ನಾವು ಮೆಗಾ ಹರ್ಡ್ಜ್ ಗೀಗಾ ಹರ್ಡ್ಜಲ್ಲಿ ನಾವು ಮೆಜರ್ಮೆಂಟ್ ಮಾಡ್ತೀವಿ. 3 ಡಿಫ್ರೆಂಟ್ ಆಗಿದೆ ನೋಡಿ. ಬೈಟ್ ಬಿಟ್ ಅನ್ನೋದು ಕಂಪ್ಯೂಟರ್ನ ಒಂದು ಸ್ಪೀಡ್ ಮೆಜರ್ಮೆಂಟ್ ಮಾಡ್ತದೆ, ಅಂದರೆ ಡೇಟಾ ಟ್ರಾನ್ಸ್ಫರ್ ಆಗುವಾಗ ಸ್ಪೀಡು ಅಳತೆ ಮಾಡ್ತದೆ. MB ಪರ್ ಸೆಕೆಂಡ್ ಅನ್ನೋದನ್ನು ಏನು ಮೆಗಾಬೈಟ್ ಪರ್ ಸೆಕೆಂಡ್ ಅನ್ನೋದನ್ನು ನೆಟ್ವರ್ಕ್ ಸ್ಪೀಡನ್ನು ಮೆಜರ್ಮೆಂಟ್ ಮಾಡ್ತದೆ. ಇನ್ನು ಮೆಗಾ ಹರ್ಡ್ಜ್ ಅನ್ನೋದು ಪ್ರೊಸೆಸರ್ನ ಸ್ಪೀಡು, ಒಂದು ಕೆಲಸ ಎಷ್ಟು ಫಾಸ್ಟ್ ಆಗ್ತದೆ ಕಂಪ್ಯೂಟರ್ ಒಳಗಡೆ ಅನ್ನೋದನ್ನು ನಾವು ಮೆಗಾ ಹರ್ಡ್ಜಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ.
ನೋಡಿ ಹಿಂಗೆಲ್ಲ ಬೇಸಿಕ್ಸ್ ಆಗಿ ಇವೆಲ್ಲ ನಾವು ತಿಳ್ಕೊಬೇಕು. ಪ್ರತಿಯೊಂದಕ್ಕೂ ಕಾನ್ಸೆಪ್ಟನ್ನು ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡಾಗ ಮಾತ್ರ ಕ್ವಶನ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ಕನ್ಫ್ಯೂಷನ್ಸ್ ಎಲ್ಲ ಕಮ್ಮಿ ಆಗ್ತವೆ. ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋದಷ್ಟು ಓದಿ ನೀವು ಮುಂದೆ ನಿಮ್ಗೆ ಭಾಳ ನೀಟಾಗಿ ಅರ್ಥ ಆಗ್ತಾ ಹೋಗ್ತತಿ. ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಸಿಲೆಬಸ್ಸನ್ನು ಕವರ್ ಮಾಡ್ತಾ ಹೋದಷ್ಟು ನಿಮಗೆ ಭಾಳ ಈಸಿ ಆಗ್ತದೆ ಕಂಟೆಂಟ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಎಕ್ಸಾಮಿನೇಷನ್ಸಲ್ಲಿ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತವೆ. ಡೌಟ್ಸ್ ಕ್ಲಿಯರ್ ಆದಷ್ಟು ನಿಮಗೆ ಟಾಪಿಕ್ ಅರ್ಥ ಆಗ್ತಾ ಹೋದಷ್ಟು ನಿಮ್ಮ ನಾಲೆಜ್ ಹೆಚ್ಚಾಗ್ತಾ ಹೋಗ್ತತಿ, ಹೌದಲ್ಲ? ಸೊ ಕಡಿಮೆ ಸಮಯದಲ್ಲಿ ನೀವು ಹೆಚ್ಚಿನ ಕ್ವಶನ್ಸು ಅಟೆಂಪ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆರ್ಸೆನಿಕ್ ಕೆಳಗಿನಗಳಲ್ಲಿ ಯಾವುದರ ವಿಧ ಅಂತ ಕೇಳ್ತಾನೆ. ಇದು ಸ್ವಲ್ಪ ನಮಗೆ ಟಿಪಿಕಲ್ ಆಗಿರುವಂಥ ಕ್ವಶನು. ಪಾಠ ಮಾಡೋರು ಈಸಿ ಅನ್ನಿಸ್ತದೆ, ಬಟ್ ಎಕ್ಸಾಮ್ ಅಟೆಂಡ್ ಮಾಡೋರು ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಆರ್ಸೆನಿಕ್ ಅನ್ನೋದು ಎಂಥದ್ದು? ನೋಬಲ್ ಮೆಟಲ ಅಂತ ಕೇಳ್ತಾನೆ. ನೋಬಲ್ ಮೆಟಲ್ ಅಂದ್ರೆ ಅರ್ಥ ಏನಂದ್ರೆ ಶ್ರೇಷ್ಠ ಲೋಹ ಅಂತ ಕರಿತೀವಿ. ಶ್ರೇಷ್ಠ ಲೋಹಗಳಂದ್ರೆ ಜನರಲಿ ಗೋಲ್ಡು, ಪ್ಲಾಟಿನಮ್, ಸಿಲ್ವರ್, ಇವುಗಳನ್ನು ನಾವು ಶ್ರೇಷ್ಠ ಲೋಹಗಳು, ಉನ್ನತ ಲೋಹಗಳು ಅಂತ ಕರಿತೀವಿ, ನೋಬಲ್ ಮೆಟಲ್ಗಳು. ಯಾಕಂದರೆ ಇವು ಪರಿಸರದೊಂದಿಗೆ ರಿಯಾಕ್ಟ್ ಮಾಡಲ್ಲ. ಗೋಲ್ಡ್ ತುಕ್ಕಿಡೋದು ನೋಡಿರ ಯಾವಾಗಾರ ನೀವು? ಕಬ್ಬಿಣ ತುಕ್ಕಿಡುತ್ತದೆ, ಬಂಗಾರ ತುಕ್ಕಿಡೋದು ನೋಡಿರ? ಇಲ್ಲ. ಬಂಗಾರ ತುಕ್ಕಿಡಂಗಿದ್ರೆ ನಾವು 1.5 ಲಕ್ಷ 2 ಲಕ್ಷ ಕೊಟ್ಟು ನಾವು ಖರೀದಿ ಮಾಡ್ತಿರ್ಲಿಲ್ಲ. ಹಂಗಾಗಿ ಬಂಗಾರ ಅದು ಹೊಂದಿರುವಂಥ ಬಣ್ಣದ ಮೇಲೆ, ಶೈನಿಂಗ್ ಮೇಲೆ ನಾವು ಖರೀದಿ ಮಾಡಲ್ಲ, ತುಕ್ಕು ಹಿಡಿಯಲ್ಲ ಅಂತ ಖರೀದಿ ಮಾಡ್ತೀವಿ. ಹಾಗೇನಾದ್ರು ತುಕ್ಕು ಹಿಡಂಗಿತ್ತಂದ್ರೆ ಗೋಲ್ಡ್ಗೆ ಅದಕ್ಕೆ ಸಂಬಂಧ ಇರ್ತಿದ್ದಿಲ್ಲ. ನಾವು ಬಂಗಾರಕ್ಕಿಂತ ಇನ್ನೂ ಹೊಳೆಯುವಂಥ ಮೆಟಲ್ಸ್ ಇನ್ನೂ ಭಾಳ ಅದಾವೆ, ಇನ್ನೂ ಅದಕ್ಕಿಂತ ಕಲರ್ಫುಲ್ ಆಗಿರುವಂಥ ಮೆಟಲ್ಸ್ ಅದಾವೆ, ಬಟ್ ತುಕ್ಕು ಹಿಡಿತವೆ. ಹಾಗಾಗಿ ತುಕ್ಕು ಹಿಡಿಲಾರ್ದಂಥ ಲೋಹಗಳು ಗೋಲ್ಡ್, ಪ್ಲಾಟಿನಮ್ ಮತ್ತು ಸಿಲ್ವರ್, ಅವಕ್ಕೆ ನೋಬಲ್ ಮೆಟಲ್ಸ್ ಅಂತ ಕರಿತೀವಿ. ಇಲ್ಲಿ ಆರ್ಸೆನಿಕ್ ಅನ್ನೋದು ಏನಾಗಿದೆ ಅಂತಂದರೆ ಒಂದು ಭಾರವಾದ ಲೋಹ, ಹೆವಿ ಮೆಟಲ್ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಓಸ್ಮೇನಿಯಂ, ಟೆಲ್ಯೂರಿಯಂ ಇಂಥ ಕೆಲವೊಂದು ಲೋಹಗಳಿದಾವೆ, ಸ್ವಲ್ಪ ಹೈ ಡೆನ್ಸಿಟಿ ಇರ್ತವೆ, ಹಗುರಿರಲ್ಲ, ಸ್ವಲ್ಪ ಭಾರವಾಗಿರುವಂಥ ಲೋಹ ಅಂತ ನೋಡ್ತೀವಿ. ಇನ್ನು ಫೆರಸ್ ಲೋಹ ಅಲ್ಲ ಮತ್ತು ಲೋಹವಲ್ಲ, ನಾನ್ ಮೆಟಲ್ ಅಲ್ಲ. ಇದು ಆರ್ಸೆನಿಕ್ ಅನ್ನೋದು ಮೆಟಲೇ, ಇದು ನಾನ್ ಮೆಟಲ್ ಅಂತ ಕೊಡ್ತಾನೆ. ಆ ಲೋಹ ಅಲ್ಲ, ಇಟ್ ಇಸ್ ಅ ಮೆಟಲ್. ಮತ್ತು ಫೆರಸ್ ಅಂದರೆ ಐರನ್ನನ್ನು ಹೊಂದಿರುವಂಥ ಲೋಹವಾಗಿದೆನಾ ಅಂತ ಕೊಡ್ತಾನೆ. ಐರನ್ ಅಂಶ ಐತೇನು ಒಳಗಡೆ ಅಂದರೆ ಇಲ್ಲ, ಯಾವುದೇ ಐರನ್ ಅಂಶ ಇಲ್ಲ. ಮತ್ತು ಇದು ಏನು ಶ್ರೇಷ್ಠ ಲೋಹ ಅನ್ನುವ ಸಹಿತ ಅಲ್ಲ, ಹೆವಿ ಮೆಟಲ್ ಅಂತ, ಸ್ವಲ್ಪ ಭಾರವಾಗಿರುವಂಥ ಲೋಹ ಅಂತ ನಾವು ನೋಡ್ತೀವಿ. ಮತ್ತು ಆರ್ಸೆನಿಕ್ ಒಂದು ಪಾಯ್ಸನ್ನಿಂದ ನಮಗೆ ಬಾಡಿ ಅತಿ ಹೆಚ್ಚಾಗಿಂದ ರೋಗಗಳು ಬರೋಕ್ಕೆ ಶುರುವಾಗ್ತವೆ. ಈ ಜಪಾನ್ನ ಕೆಲವೊಂದು ಇಟಾಯಿ ಏನು ಮಿನಿಮಾಟ, ಕೆಲವೊಂದು ರೋಗಗಳು ಯಾವ ರೀತಿ ನಮಗೆ ಪಾಯ್ಸನಸ್ ಆಗಿ ಈ ಮೀಥೈಲ್ ಮರ್ಕ್ಯೂರಿ ಬೇರೆ ಬೇರೆ ಏನು ಅಂಶಗಳು ಜಾಸ್ತಿಯಾಗಿ ನಮಗೆ ರೋಗಗಳು ಬರ್ತಲ್ಲ, ಹಂಗೆ ಅತಿ ಹೆಚ್ಚು ಆರ್ಸೆನಿಕ್ ಬಾಡಿಯಲ್ಲಿರೋದ್ರ ಸಹಿತ ನಮಗೆ ಸಮಸ್ಯೆ ಆಗ್ತದೆ. ಈ ಬ್ಲ್ಯಾಕ್ ಫುಟ್ ಡಿಸೀಸ್ ಅಂತ ಬರ್ತದೆ, ಕೇಳಿದ್ರೆ ನೀವು, ಕಪ್ಪು ಕಾಲು ರೋಗ ಅಂತ ಬರ್ತದೆ. ಮಣ್ಣಿನಲ್ಲಿ ಅಥವಾ ಕುಡಿಯೋ ನೀರಲ್ಲಿ ಆರ್ಸೆನಿಕ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಬ್ಲ್ಯಾಕ್ ಫುಟ್ ಡಿಸೀಸ್ ಅಂತ ಬರ್ತದೆ. ಇನ್ನೊಂದು ಮಧುರಾ ಫುಡ್ ಡಿಸೀಸ್ ಅಂತ ಬರ್ತವೆ. ಚರ್ಮಕ್ಕೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳು ಕುಡಿಯುವ ನೀರಿನಲ್ಲಿ, ನಾವು ಕೆಲಸ ಮಾಡುವಂಥ ಮಣ್ಣಿನಲ್ಲಿ ಈ ಆರ್ಸೆನಿಕ್ ಲೆವೆಲ್ ಜಾಸ್ತಿ ಆದಾಗ ಸ್ಕಿನ್ ಎಫೆಕ್ಟ್ ಆಗ್ತದೆ, ನೆನ್ಪಿಟ್ಕೋಬೇಕು. ಯಾವ ರೋಗವನ್ನು ಹ್ಯಾನ್ಸೆನ್ಸ್ ರೋಗ ಎಂದು ಕರೆಯುತ್ತಾರೆ? ವಿಚ್ ಡಿಸೀಸ್ ಇಸ್ ಆಲ್ಸೋ ನೋನ್ ಆಸ್ ಹ್ಯಾನ್ಸೆನ್ ಡಿಸೀಸ್. ನೋಡ್ರಿ, ಹ್ಯಾನ್ಸೆನ್ ಅನ್ನೋರು ಯಾರು ಅಂತಂದರೆ ಇವರೇ ಲೆಪ್ರೊಸಿ ಕನ್ನಡದಲ್ಲಿ ಕುಷ್ಠರೋಗ ಅಂತ ಕರಿತೀವಿ. ಯಾವ ರೋಗ? ಕುಷ್ಠರೋಗ. ಈ ಕುಷ್ಠರೋಗವನ್ನು ಮೊಟ್ಟ ಮೊದಲು ಫೈಂಡ್ ಔಟ್ ಮಾಡಿರುವಂಥ ವಿಜ್ಞಾನಿನೇ ಹ್ಯಾನ್ಸನ್. ಯಾರು? ಹ್ಯಾನ್ಸನ್. ಗಿಹಾರ್ಡ್ ಹ್ಯಾನ್ಸನ್ ಅಂತ ಬರ್ತಾನೆ ನನ್ನ ಹೆಸರು. ಡಾಕ್ಟರ್ ಗಿಹಾರ್ಡ್ ಹ್ಯಾನ್ಸನ್ ಅನ್ನೊಬ್ಬ ಡಾಕ್ಟರ್, ಒಬ್ಬ ಸೈಂಟಿಸ್ಟು ಮೊಟ್ಟ ಮೊದಲು ಮನುಷ್ಯನಿಗೆ ಕುಷ್ಠರೋಗ ಹೆಂಗೆ ಬರ್ತತಿ, ಯಾವ ಬ್ಯಾಕ್ಟೀರಿಯಾ ಕಾರಣ ಆಗ್ತದೆ ಅಂತೇಳಿ ಕುಷ್ಠರೋಗದ ಬಗ್ಗೆ ಮೊದಲು ಸ್ಟಡಿ ಮಾಡಿರೋಂಥ ವಿಜ್ಞಾನಿ ಹ್ಯಾನ್ಸನ್. ಹಾಗಾಗಿ ಕುಷ್ಠರೋಗವನ್ನು ನಾವು ಇಂಡೈರೆಕ್ಟ್ ಆಗಿ ಹ್ಯಾನ್ಸನ್ಸ್ ಡಿಸೀಸ್ ಅಂತಲೂ ಸಹಿತ ನಾವು ಕರಿತೀವಿ. ಕುಷ್ಠರೋಗ ಅಥವಾ ಲ್ಯಾಪ್ರಸಿ ಅನ್ನೋದು ಎಂಥ ರೋಗ ಅಂದ್ರೆ ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸ್. ಇದೊಂದು ಬ್ಯಾಕ್ಟೀರಿಯಿಂದ ಬರುವಂಥ ರೋಗ. ಆ ಬ್ಯಾಕ್ಟೀರಿಯಾ ಹೆಸರೇನು ಅಂತಂದರೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರಸಿ ಅಥವಾ ಲೆಪ್ರೆ ಅಂತ ಕರಿತೀವಿ. ಆ ಬ್ಯಾಕ್ಟೀರಿಯಾ ಹೆಸರು ಮೈಕೋಬ್ಯಾಕ್ಟೀರಿಯಂ. ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋದು ಲೆಪ್ರಸಿ ಅನ್ನೋ ರೋಗಕ್ಕೆ ಕಾರಣವಾಗಿರುವಂಥ ಒಂದು ಬ್ಯಾಕ್ಟೀರಿಯಾ. ಸೊ ಹಿಂಗೆ ಮನುಷ್ಯನಿಗೆ ಕುಷ್ಠರೋಗ ಅನ್ನೋದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋ ಬ್ಯಾಕ್ಟೀರಿಯಿಂದ ಬರ್ತತಿ ಅಂತೇಳಿ ಆ ರೋಗದ ಬಗ್ಗೆ ಸ್ಟಡಿ ಮಾಡಿರುವಂಥ ಒಬ್ಬ ವಿಜ್ಞಾನಿನೇ ಹ್ಯಾನ್ಸನ್. ಹಾಗಾಗಿ ಅವನ ಹೆಸರಲ್ಲಿ ನಾವು ಕುಷ್ಠರೋಗವನ್ನು ಕರಿತೀವಿ, ಗೊತ್ತಿರಬೇಕು ಸ್ವಲ್ಪ.
ಇನ್ನು ಕುಷ್ಠರೋಗದ ಪ್ರಮುಖ ಲಕ್ಷಣಗಳೆಂದ್ರೆ ಆಲ್ಮೋಸ್ಟ್ ಈ ರೀತಿ ಏನು ನಮಗೆ ಸ್ಕಿನ್ಗಳು ಕೈಗಳು ಈ ರೀತಿ ವಂಕಾಗೋದು, ಮತ್ತು ಸ್ಕಿನ್ ಎಲ್ಲ ಕೊಚ್ಕೊಂಡು ಹೋಗೋದು, ಸ್ಕಿನ್ ಹಾಳಾಗೋದು, ಸ್ಕಿನ್ ಮೇಲೆ ಹುಣ್ಣುಗಳಾಗೋದು, ಗಾಯಗಳಾಗೋದು, ಕೈ ಮತ್ತು ಕಾಲು ದೇಹದ ಎಂಡಿಂಗ್ ಏನಿರ್ತವೆ ಇವು ಎಂಡಿಂಗ್ ಎಲ್ಲ ಮೊಂಡಾಗೋದು, ಅವೆಲ್ಲ ನಾವು ಕುಷ್ಠರೋಗ ಅಂತ ನಾವು ನೋಡ್ತೀವಿ. ಸೊ ಕುಷ್ಠರೋಗ ಒಂದು ಅಂಟು ರೋಗ ಅಲ್ಲ, ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸು, ಬ್ಯಾಕ್ಟೀರಿಯಾಗಳಿಂದ ಬರುವಂಥ ಒಂದು ರೋಗ. ಸೊ ಕುಷ್ಠರೋಗದ ಬಗ್ಗೆ ಸಹಿತ ನಮಗೆ ಕೇಳ್ತಾ ನಿರ್ಮೂಲನೆ ಬಗ್ಗೆ ಅನೇಕ ಯೋಜನೆಗಳು ಸಹಿತ ಸರ್ಕಾರ ಹಾಕ್ಕೊಂಡಿರ್ತೈತಿ, ಸ್ವಲ್ಪ ನೋಡ್ಕೊಳ್ಳಿ ಇದ್ರ ಬಗ್ಗೆ. ಇನ್ನು ಕಾಲಾರ ಅನ್ನೋದು ವಿಬ್ರಿಯೋ ಕಾಲಾರ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಬರುವಂಥದ್ದೇ, ಬುದ್ಧಿಮಾಂದ್ಯತೆ ಮತ್ತು ಕ್ಯಾನ್ಸರ್ ಅಂತೂ ಅಲ್ಲ, ಕುಷ್ಠರೋಗ ಅನ್ನೋದು ನಾವಿಲ್ಲಿ ನೆನ್ಪಿಟ್ಕೋಬೇಕು. ಮನುಷ್ಯರಿಗೆ ರೋಗವನ್ನು ಹರಡುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ? ಇನ್ಸೆಕ್ಟ್ಸ್ ದಟ್ ಕ್ಯಾನ್ ಟ್ರಾನ್ಸ್ಮಿಟ್ ಡಿಸೀಸ್ ಟು ಹ್ಯೂಮನ್ ಆರ್ ರೆಫರ್ಡ್ ಆಸ್. ಏನಂತ ಕರಿತೀವಪ್ಪ ಇಲ್ಲಿ? ಸಾಗಣೆದಾರರು, ಟ್ರಾನ್ಸ್ಫಾರ್ಮರ್ಸು, ಕಣಜಗಳು, ರೋಗ ಸಂಬಂಧಿ ವಾಹಕಗಳು ಮತ್ತು ಉಷ್ಣಪೋಷಕಗಳು ಅಂತ ಕರಿತೀವಿ. ಇನ್ಕಂಬೇಟರ್ಸ್ ಅಂತ ಕರಿತೀವಿ, ಅಲ್ಲ ವೆಕ್ಟರ್ಗಳು ಅಂತ ಕರಿತೀವಿ. ವೆಕ್ಟರ್ ಮೇಲೆ ತುಂಬ ಎಕ್ಸಾಮ್ದಲ್ಲಿ ಕ್ವಶನ್ ಬಂದಿದೆ ನೋಡಿ. ವೆಕ್ಟರ್ ಅಂತಂದರೆ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಸಮಥಿಂಗ್ ರೋಗ ಇದೆ, ಈ ರೋಗವನ್ನು ಮತ್ತೊಬ್ಬ ವ್ಯಕ್ತಿಗೆ ಹರಡಿಸುವಂಥ ಜೀವಿಗಳನ್ನೇ ನಾವೆಂತ ಕರಿತೀವಿ? ವೆಕ್ಟರ್ಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ರೋಗ ಹರಡೋಕ್ಕೆ ಕಾರಣಗಳು 2-3 ಬರ್ತವೆ. ಒಂದು ಮೇಜರ್ ಆಗಿ ಬರೋದು ಸೊಳ್ಳೆಗಳು. ಸೊಳ್ಳೆ ಒಬ್ಬ ವ್ಯಕ್ತಿ ಕಚ್ಚಿದಾಗ ಮತ್ತೊಬ್ಬ ವ್ಯಕ್ತಿ ಕಚ್ತಂದ್ರೆ ನಮಗೆ ಸೊಳ್ಳೆಗಳಿಂದ ಬರ್ತದೆ. ನೊಣಗಳಿಂದ ಸಹಿತ ಬರ್ತದೆ. ನಾವಿಲ್ಲಿ ಸ್ಯಾಂಡ್ ಫ್ಲೈ ಮತ್ತು ಯಾವುದು ಸ್ಲೀಪಿಂಗ್ ಸಿಕ್ನೆಸ್ ಅಂತೇಳಿ ಬೇರೆ ಬೇರೆ ರೋಗಗಳು ಬರ್ತವೆ ನಮಗೆ. ಆ ನೊಣಗಳಿಂದ ನಮಗೆ ಒಬ್ಬರಿಂದ ಮತ್ತೊಬ್ಬರ ವ್ಯಕ್ತಿಗೆ ರೋಗಗಳು ಹರಡುತ್ತವೆ. ಹಿಂಗೆ ಒಬ್ಬ ವ್ಯಕ್ತಿಯ ದೇಹದಲ್ಲಿರುವಂಥ ರೋಗವನ್ನು ಮತ್ತೊಬ್ಬ ವ್ಯಕ್ತಿಗೆ ಹರಡುವಂತೆ ಮಾಡಲು ಸಹಾಯ ಮಾಡುವಂಥ ಜೀವಿಗಳನ್ನೇ ನಾವಿಲ್ಲಿ ವೆಕ್ಟರ್ಗಳು ಅಂತ ಕರಿತೀವಿ. ಸೊ ಹಂಗಾಗಿ ಇಲ್ಲಿ ವೆಕ್ಟರ್ಸ್ ಅನ್ನೋದು ಬೆಸ್ಟ್ ಎಕ್ಸಾಂಪಲ್ ನೋಡ್ತೀವಿ. ಈಡಿಸ್ ಈಜಿಪ್ಟಿ, ಅನಾಫಿಲಸ್ ಮತ್ತು ಟಿಟ್ಸೆ, ಇವೆಲ್ಲ ನಮಗೆ ನೊಣಗಳು ಅಂತ ಸ್ಯಾಂಡ್ ಫ್ಲೈ, ಟಿಟ್ಸೆ, ಈಡಿಸ್ ಈಜಿಪ್ಟಿ, ಅನಾಫಿಲಸ್ ಇವೆಲ್ಲ ಸೊಳ್ಳೆಗಳು ಮತ್ತು ನೊಣಗಳಿಂದಲೇ ಮನುಷ್ಯನಿಗೆ ಎಷ್ಟೋ ರೋಗಗಳು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುತ್ತವೆ. ಹಿಂಗೆ ಹರಡಿಸುವಂಥ ಸೊಳ್ಳೆಗಳನ್ನು, ನೊಣಗಳನ್ನು, ಜೀವಿಗಳನ್ನು ನಾವು ವೆಕ್ಟರ್ಗಳು ಅಂತ ಕರಿತೀವಿ. ಈಗ ವೆಕ್ಟರ್ಸ್ ಅಂತ ಪದವನ್ನು ನಾವು ಕೊಡ್ತೀವಿ. ಎಸ್, ಇಷ್ಟು ಸುಮಾರು 21 ಸೈನ್ಸ್ ಕ್ವಶನ್ಸನ್ನು ಸಿವಿಲ್ PC 2021ನಲ್ಲಿ ಕೇಳಿದ್ದ. ಇದು 24 ರಾಂಗ್ ಆಗಿದೆ, 21 ಇದು 2021ನಲ್ಲಿ ಇಷ್ಟು ನಮಗೆ ಸೈನ್ಸ್ ಕ್ವಶನ್ ಸಿವಿಲ್ PCಯಲ್ಲಿ ಕೇಳಿರುವಂಥ ಕ್ವಶನ್ ನೋಡ್ರಿ. ಸುಮಾರು 20, 25, 30 ಲಾಸ್ಟ್ ನಾವು ನೋಡಿದ್ವಿ 24ನ ಯಾವುದು 24ನ DAR ಮತ್ತು CR ಎಕ್ಸಾಮ್ದಲ್ಲಿ 34 ಸೈನ್ಸ್ ಕ್ವಶನ್ ಬಂದಿರ್ತವೆ. ಎಕ್ಸಾಮ್ ಯಾವುದೇ ಇರಲಿ ಸೈನ್ಸಿಗೆ ಮಾತ್ರ ಯಾವಾಗಲೂ ವೇಟೇಜ್ ಇದ್ದೇ ಇರೋದೆ. ಸೈನ್ಸೇ ನಿಮಗೆ ಜಾಬನ್ನು ಡಿಸೈಡ್ ಮಾಡುವಂಥ ಸಬ್ಜೆಕ್ಟು. ಸೊ ಈ ರೀತಿ ಪ್ರತಿಯೊಂದು ಕ್ವಶನನ್ನು ಕೂಲಂಕುಷವಾಗಿ ನೀವು ಡೀಟೇಲ್ ಆಗಿ ಬಿಡಿಸ್ತಾ ಹೋದಷ್ಟು, ಅನಲೈಸಿಸ್ ಮಾಡ್ತಾ ಹೋದಷ್ಟು ನಿಮ್ಮ ನಾಲೆಜ್ ಹೆಚ್ಚಾಗ್ತದೆ. ಆ ಸೈನ್ಸ್ನ ಒಂದು ಸಂಬಂಧ ನಿಮಗೆ ಮಾಹಿತಿ ಹೆಚ್ಚಾಗ್ತಾ ಹೋಗ್ತದೆ. ಹಳೆ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇರೋ ನಿಮಗೆ ಅನುಕೂಲ ಆಗ್ತದೆ. ಮತ್ತು ಜೊತೆಗೆ ಬರೀ ಪೇಪರ್ ಬಿಡಿಸೋದಷ್ಟೇ ಅಲ್ಲ, ಕಂಟೆಂಟು ನಿಮಗೆ ಗೊತ್ತಿರಬೇಕು, ಕಾನ್ಸೆಪ್ಟುಗಳು ಸಹಿತ ಕ್ಲಾರಿಟಿ ಬೇಕಾಗ್ತದೆ. ಆ ರೀತಿ ನಿಮಗೆ ಸೈನ್ಸ್ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಏನಾದರೂ ಬೇಕಾಗಿತ್ತು ಅಂತಂದರೆ SB ಸೈನ್ಸ್ ಅಡ್ಡ ಆ್ಯಪ್ ಮುಖಾಂತರ ನಿಮಗೆ ತಿಳ್ಕೊಳ್ಳುವಂಥ ಅವಕಾಶ ಇದೆ. ಸುಮಾರು ಕ್ಲಾಸಸನ್ನು ಚಾಪ್ಟರ್ ವೈಸ್ ಕ್ಲಾಸಸನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಪ್ರತಿಯೊಂದು ಕ್ಲಾಸ್ ಸುಮಾರು ಗಂಟೆಗಳ ಕ್ಲಾಸ್ ಮಾಡಿದ್ದಿದೆ, ಅದನ್ನು ಸಹಿತ ನೀವು ಉಪಯೋಗ ಮಾಡ್ಕೊಳ್ಬೋದು. ಸೊ ವಿಡಿಯೋಗಳು ನಿಮಗೆ ಇಷ್ಟ ಆದರೆ, ನಿಮಗೆ ವರ್ತ್ ಅನ್ನಿಸಿದಾಗ ಮಾತ್ರ, ಕ್ಲಾಸಸ್ ಚೆನ್ನಾಗಿದ್ದಾವೆ, ನಮಗೆ ಯೂಸ್ಫುಲ್ ಆಗ್ತಾಯಿದೆ ಅಂತ ನಿಮ್ಗೆ ಅನಿಸಿದಾಗ SB ಸೈನ್ಸ್ ಅಡ್ಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. SB ಸೈನ್ಸ್ ಅಡ್ಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ವಿಡಿಯೋಗಳನ್ನು ಸಹಿತ ನೋಡಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಕ್ಲಾಸಸನ್ನು ಶೇರ್ ಮಾಡಿಕೊಂಡು ನೀವು ಇದರ ಉಪಯೋಗಗಳನ್ನು ತೆಗೆದುಕೊಳ್ಳ್ರಿ ಅಂತ ಹೇಳುತ್ತಾ, ಸಿವಿಲ್ PC 2021ನ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ಇದರ ಯೂಸ್ ನೀವು ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.